ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ಒಂದು ಟ್ರೈಲರ್ ನೋಡಿದೆ ನಾನು. ಸಿನಿಮಾದ ಹೆಸರು ಕಮಲ್ ಶ್ರೀದೇವಿ ಅಂತ. ಬಹಳ ಅಥೆಂಟಿಕ್ ಆಗಿ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ನನಗೆ ಈ ಟ್ರೈಲರ್ ನೋಡಿದ್ಮೇಲೆ ಅನ್ನಿಸ್ತು. ಸದ್ಯಕ್ಕೆ ಈ ಒಂದು ಸಿನಿಮಾ ಸೆಪ್ಟೆಂಬರ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾದ ಪ್ರಮೋಷನ್ಸ್ ಮಾಡುವಂತಹ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈ ಒಂದು ಸಿನಿಮಾ ತಂಡದಿಂದ ನಾಯಕ ನಟ ಮತ್ತು ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಚಿನ್ ಅವರೇ, ಸಂಗೀತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಫಸ್ಟ್ಲಿ ಟ್ರೈಲರ್ ಹ್ಯಾಸ್ ಕಮ್ ಔಟ್ ವೆರಿ ಇಂಟ್ರೆಸ್ಟಿಂಗ್ಲಿ ವೆಲ್ ಅಂತಲೇ ಹೇಳ್ಬೋದು. ಜೊತೆಗೆ ನನಗೆ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್. ನನಗೆ ಸಿನಿಮಾ ನೋಡುವಾಗ ಬಹಳ ಎಂಗೇಜಿಂಗ್ ಆಗಿತ್ತು ಟ್ರೈಲರ್. ಸಿನಿಮಾನೂ ಅಷ್ಟೇ ಎಂಗೇಜಿಂಗ್ ಆಗಿರುತ್ತೆ ಅನ್ನೋಂತಹ ನಂಬಿಕೆ ಕೂಡ ನನಗೆ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಇಬ್ಬರಿಗೂ ಕೂಡ. ನಮ್ಮ ಇಂಟೆನ್ಷನ್ ಇದ್ದಿದ್ದು ಅದನ್ನ ನಾವು ಏನೇ ಕಂಟೆಂಟ್ ಬಿಡೋ ಹಿಂದೆ ಇದ್ದಿದ್ದು ಇಂಟೆನ್ಷನ್ ಏನಂದ್ರೆ ಸ್ಲೋ ಆಗಿ ಬಿಲ್ಡ್ ಮಾಡಬೇಕು, ಜನಕ್ಕೆ ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಬೇಕು ಒಂದು ನಮ್ಮ ಪ್ರಾಜೆಕ್ಟ್ ಮೇಲೆ. ಅವ್ರ ಥಿಯೇಟರ್ಗೆ ಬರಕ್ಕೆ ನಾವು ಒಂದು ರೀಸನ್ ಕೊಡಬೇಕು ಅಂತ. ಸೊ ಇಲ್ಲಿವರೆಗೂ ಬಿಟ್ಟಿರೋ ಕಂಟೆಂಟ್ ಅಲ್ಲಿ ನೀವು ಹೇಳ್ದಂಗೆ ಅದು ಕನ್ವೆ ಆಗ್ತಾ ಇದೆ ಅಂತಂದ್ರೆ ನಮಗೆ ಅತೃಪ್ತಿ ಸಿಗುತ್ತೆ. ಕರೆಕ್ಟ್. ಸೊ ಸಚಿನ್ ಅವ್ರಿಗೆ 3ನೇ ಸಿನಿಮಾ, ಸಂಗೀತ ಅವ್ರಿಗೆ 17th or 18th ಮೂವಿ ಐ ಗೆಸ್. ಕರೆಕ್ಟ್ ಗೊತ್ತಿಲ್ಲ. ಬಿಕಾಸ್ ಐ ವಾಂಟೆಡ್ ಟು ಡೂ ಒಂದು ಒಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ. ಸೊ ಹಾಗಾಗಿ ಕೌಂಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಕರೆಕ್ಟ್. ಸೊ ಈ ನಿಮ್ಮ ಒಂದು ಕರಿಯರಲ್ಲಿ ಅಂದರೆ ನಿಮ್ಮ ಒಂದು ಸಿನಿಮಾ ಪ್ರೊಫೈಲ್ ಅಂತ ತೆಗೆದು ನೋಡುವಾಗ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ ಅಂದರೆ ಪ್ರತಿಯೊಂದು ಪ್ರಾಜೆಕ್ಟು ಆ ಸ್ಟೇಜಿಗೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅದರ ಎಫರ್ಟ್ಸ್ ನಾವು ಅದಕ್ಕೆ ಹಾಕಿರ್ತೀವಲ್ಲ. ಇದು ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ಇದು ಡೇ ಒನ್ನಿಂದ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಇನ್ವಾಲ್ವ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ತುಂಬ ಹತ್ರ ನನಗೆ ಪ್ರಾಜೆಕ್ಟ್. ಸೊ ಅದರಿಂದ ಹೋಪ್ಫುಲಿ ಟಚ್ ಎಲ್ಲ ಒಳ್ಳೇದಾಗಬೇಕು. ಖಂಡಿತವಾಗ್ಲೂ ಪ್ರತಿಯೊಂದು ಸಿನಿಮಾ ಒಬ್ಬ ನಟನಿಗೆ ಆ ಒಂದು ಫ್ರೈಡೇ ಅಂತ ಏನು ನಾವು ಹೇಳ್ತೀವಲ್ಲ, ಅದು ಡಿಸೈಡರ್ ಅದು. ಸೊ ಆ ಒಂದು ಸಿನಿಮಾ ಅಲ್ಲಿ ಬಂದು ಜನರ ಮುಂದೆ ಕೂರುತ್ತೆ, ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದು ಹೇಗೆ ಅದನ್ನ ಪರ್ಸೀವ್ ಮಾಡ್ತಾರೆ ಅನ್ನೋದು. ಸೊ ಅವರು ಇನ್ ಕೇಸ್ ಪರ್ಸೀವ್ ಮಾಡಿಲ್ಲ ನಾವು ಅನ್ಕೊಂಡಂಗೆ ಅಂದ್ರೆ ಮತ್ತೆ ತಿರ್ಗಾ ನಮ್ಮ ಜರ್ನಿ ಹಾಗೆ ಶುರು ಆಗುತ್ತೆ ನಟರಾಗಿ. ಇಟ್ಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ದೇರ್ ಈವನ್ ಇಫ್ ದೇ ಪರ್ಸೀವ್. ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದ್ರು ಸಹ ಅದು 100 ದಿನ 200 ದಿನ ಮತ್ತೆ ತಿರ್ಗಾ ನಮ್ಗೆ ಆ ಜರ್ನಿ ಶುರು ಆಗುತ್ತೆ. ಸೊ ನಟರಿಗೆ ಐ ಥಿಂಕ್ ಇಟ್ಸ್ ಅ ಕಾನ್ಸ್ಟೆಂಟ್ ಸೈಕಲ್ ಅದು. ಸೊ ಡೆಫಿನೆಟ್ಲಿ ಇದು ಪ್ರತಿ ಒಂದು ಸಿನಿಮಾ ತರಾನೇ ನನಗೂ ಆ ಒಂದು ಫ್ರೈಡೇ ಇಸ್ ಎ ಡಿಸೈಡರ್. ಸಚಿನ್ ಅವರೇ, ನನಗೆ ಫಸ್ಟ್ ಒಂದು ಸಾರಿ ಕೇಳ್ಬಿಡ್ತೀನಿ. ಬಿಕಾಸ್ ನಾನು ಹ್ಯಾಪಿ ಬರ್ತ್ಡೇ ಆಗಲಿ ಅಥವಾ ಬ್ಯಾಂಗ್ಳೂರ್ ಡೇಸ್ ನಾನು ನೋಡಲಿಲ್ಲ. ಬಟ್ ಈ ಸಿನಿಮಾ ಡೆಫಿನೆಟ್ಲಿ ನೋಡಬೇಕು ಅನ್ನುವಂತಹ ಒಂದು ಕುತೂಹಲ ಹುಟ್ಟು ಹಾಕಿದೆ. ಆ್ಯಂಡ್ ನಿಮಗೆ ನಾನು ಅಪ್ರಿಷಿಯೇಟ್ ಮಾಡೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಅಂದರೆ ಜನರಲ್ ಈಗ ಬ್ಯಾಕ್ಗ್ರೌಂಡ್ ನಿಮ್ಮದೆಲ್ಲ ನೋಡುವಾಗ ಆ್ಯಕ್ಚುಲಿ ತಂದೆಯವರು ಆಲ್ರೆಡಿ ಮಿನಿಸ್ಟರ್. ಬಟ್ ಈ ಸಿನಿಮಾದಲ್ಲಿ ಎಲ್ಲೂ ಕೂಡ ಒಂದು ಹೀರೋಯಿಸಮ್ ಅಥವಾ ಹೀರೋ ಎಲಿವೇಶನ್ ಥರದ್ದು ಎಲ್ಲೂ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಲಿಲ್ಲ ಟ್ರೈಲರ್ ಪ್ರಕಾರ ನೋಡೋದಾದರೆ. ಸೊ ಅಂದರೆ ಒಂದು ಪಾತ್ರವಾಗಿ ಅಷ್ಟೇ ಕಾಣಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನೀವು ಕಾಣಿಸ್ಕೊಳ್ಳೋದೇ ತುಂಬ ಕಡಿಮೆ ಟೀಸರ್ ಮತ್ತು ಟ್ರೈಲರಲ್ಲಿ. ಸೊ ಅದು ಕೂಡ ಲೈಕ್ ಅಂದರೆ ಪರವಾಗಿಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ, ಇವರು ಈ ಥರ ಅಟೆಂಪ್ಟ್ ಮಾಡಿದಾರಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಫಸ್ಟ್ಲಿ ಪಾತ್ರ ಅಂದರೆ ಈ ಥರದೊಂದು ಪಾತ್ರ, ಈ ಥರದೊಂದು ಸಿನಿಮಾ ಅಂತ ಬಂದಾಗ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರಿ ಇದನ್ನು ಅಂತ? ಥ್ಯಾಂಕ್ ಯು. ನಾನು ಆ್ಯಸ್ ಅ ಆಡಿಯನ್ ನನಗೆ ಸಿನಿಮಾ ಯಾವಾಗಲೂ ಎಂಗೇಜಿಂಗ್ ಆಗಿಡಬೇಕು ಅನ್ನೋದು ಇಷ್ಟ. ಸೊ ನಾನು ಆ ಥಾಟ್ ಪ್ರೊಸೆಸಲ್ಲಿ ಸಿನಿಮಾ ನೋಡಿದಾಗ ಸೊ ನಾನು ಮಾಡಬೇಕಾದ್ರೂ ನಾನು ಅದೇ ಥರ ಸಿನಿಮಾ ಮಾಡಬೇಕು ಅನ್ನೋದು ಆಸೆಯಿಂದ. ಸೊ ಒಂದೊಳ್ಳೆ ಓವರ್ ಆಲ್ ಸಿನಿಮಾ ಅದಕ್ಕೆ ಏನು ಬೇಕು ಎಲ್ಲ ಪಾತ್ರಗಳು ವರ್ಕ್ ಆದಾಗಲೇ ಸಿನಿಮಾ ಹೀರೋಗೂ ವರ್ಕ್ ಆಗೋದು. ಸೊ ಬರೀ ಹೀರೋ ಎಲಿವೇಶನ್ ಇಟ್ಬಿಟ್ಟು ಬೇರೆ ಪಾತ್ರಗಳನ್ನ ಡೌನ್ ಪ್ಲೇ ಮಾಡಿದಾಗ ಅದು ಆ್ಯಸ್ ಅ ಹೋಲ್ ಫಿಲಮ್ ಆಡಿಯನ್ಸಿಗೆ ವರ್ಕ್ ಆಗಲ್ಲ ಇವತ್ತಿನ ಜನ್ರೇಷನ್ಗೆ. ಸೊ ಅದು ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಮಾಸ್ ಸಿನಿಮಾ ಅಂತ ಬಂದಾಗ ನಂದೇನೆ ತೊಗೊತೀನಿ, ಹ್ಯಾಪಿ ಬರ್ಡೇ ಅಂತ ತೊಗೊಂಡಾಗ ಅವತ್ತಿಗೆ ನಾನು ಅದು ಒಂದು ಮಾಸ್ ಸಿನಿಮಾ ಅಟೆಂಪ್ಟ್ ಮಾಡಿದಾಗ ಅವತ್ತಿಗೆ ಒಂದು ವರ್ಗಕ್ಕೆ ಅದು ಅಕ್ಸೆಪ್ಟ್ ಆಯಿತು. ಬಟ್ ಓವರ್ ಆಲ್ ಆಡಿಯನ್ಸ್ಗೆ ಫಸ್ಟ್ ಸಿನಿಮಾ ಆ ಲೆವೆಲ್ ಆ್ಯಕ್ಷನ್ ಆಗಲಿ ಇನ್ನೊಂದಾಗಲಿ ಜನಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಯಾರು ಅಂತ ಗೊತ್ತಾಗ್ದಲ್ಲ, ಆ್ಯಸ್ ಅ ಆರ್ಟಿಸ್ಟಾಗಿ ಗೊತ್ತಾಗ್ದಲೇ ಇದ್ದಾಗ ಅದು ಮಾಡಿದಾಗ ಅದು ಕನ್ವಿನ್ಸ್ ಆಗಲ್ಲ. ಸೊ ಅದರಿಂದ ಅದ್ರಲ್ಲಿ ಕಲ್ತಿದ್ದ ಪಾಠ ಏನಂದರೆ ಕತೆ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾಡಬೇಕು ಅಂತ. ಈಗ ಬ್ಯಾಂಗ್ಳೂರ್ ಬಾಯ್ಸ್ ಬಂದಾಗಲೂ ಅದು ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ 4 ಜನ ಫ್ರೆಂಡ್ಸ್ ಅವ್ರ ಜರ್ನಿ ಹೋಗುತ್ತೆ. ಸೊ ಆ ಜರ್ನಿನೂ ಅದೇ ರೀತಿ ಟ್ರಾವೆಲ್ ಆಗಿದ್ದು. ಈ ಸಿನಿಮಾ ಅಂತ ಬಂದಾಗ ಈ ಸಿನಿಮಾದಲ್ಲಿ ನಮ್ಮ ಕಾನ್ಷಿಯಸ್ ಡಿಸಿಷನ್ ಇದ್ದಿದ್ದೇನೆಂದರೆ ಆ್ಯಸ್ ಅ ಸಿನಿಮಾ ನಾವು ಗೆಲ್ಲಬೇಕು. ಈಗ ಪ್ರತಿಯೊಬ್ಬರು ಇವತ್ತು ಮಾತಾಡೋದೇನೆಂದರೆ ಒಂದು ಮಲಯಾಳಂ ಸಿನಿಮಾನೋ ಅಥವಾ ಒಂದು ತಮಿಳ್ ಸಿನಿಮಾನೋ ಎಂಗೇಜಿಂಗ್ ಆಗಿ ನಮಗೆ ಇಡ್ತಾರೆ, ನಮ್ಮಲ್ಲಿ ಯಾಕೆ ಇಡಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ನಾವು ಅದನ್ನ ಆನ್ಸರ್ ಮಾಡ್ತಿಲ್ಲ ಅಥವಾ ಇನ್ನೇನು ಮಾಡ್ತಿಲ್ಲ, ನಮ್ಮ ಅಟೆಂಪ್ಟ್ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಏನಂದರೆ ನಾವು ಒಂದು ಎಂಗೇಜಿಂಗ್ ಸಿನಿಮಾ ಪ್ಲ್ಯಾನ್ ಮಾಡೋಣ. ಸೊ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ನಿಂತ್ಕೊಂಡು ನಮ್ಗೆ ಎಲ್ಲಿ ಕಾಣಿಸುತ್ತೆ ಲೂಪ್ ಹೋಲ್ಸ್ ಅದನ್ನು ಕ್ಲೋಸ್ ಮಾಡಿಕೊಂಡು ಒಂದೊಳ್ಳೆ ಸಿನಿಮಾ ಮಾಡೋಣ. ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ಆನ್ ಬೋರ್ಡ್ ಆಗಿ ಮಾಡಿರೋದು
ಇದರಿಂದನೇ ನಾವು ಇದನ್ನ ಅಚೀವ್ ಮಾಡೋಕ್ಕಾಗಿರೋದು. ಅವರೆಲ್ಲ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತಿಲ್ಲ ಅಂದಿದ್ರೆ ನಾವು ಇದನ್ನ ಅಚೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಕಾನ್ಫಿಡೆನ್ಸ್ ನಿಮ್ಮಿಂದ ನಮ್ಗೆ ಅದು ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಎಲ್ಲರ ಸಪೋರ್ಟಿಂದನೇ ಇದು ಆಗಿದೆ. ಕರೆಕ್ಟ್. ಇನ್ನು ಸಂಗೀತ ಅವರು ಆ್ಯಕ್ಚುಲಿ ಗರ್ಲ್ ನೆಕ್ಸ್ಟ್ ಡೋರ್ ಒಂದು ಇಮೇಜಿಂದ ಸ್ವಲ್ಪ ಹೊರಗೆ ಬಂದು ಬೇರೆ ಥರದ್ದೇ ಪ್ರಯತ್ನ ಮಾಡಿದ್ದೀರಾ. ಸೊ ಫಸ್ಟ್ ಬಂದು ಈ ಸ್ಕ್ರಿಪ್ಟ್ನ ಹೇಳುವಾಗ, ನಿಮ್ಮ ಪಾತ್ರದ ಬಗ್ಗೆ ಹೇಳುವಾಗ ಸೆಕ್ಸ್ ವರ್ಕರ್ ಬೇಸಿಕಲಿ. ಸೊ ಅಂದರೆ ಏನು ಅನ್ನಿಸ್ತು, ನೀವು ಯಾಕೆ ಚೂಸ್ ಮಾಡಿದ್ರಿ ಈ ಒಂದು ಪಾತ್ರ ಮಾಡಲಿಕ್ಕೆ ಅಂತ? ಆ್ಯಕ್ಚುಲಿ ನಾನು ಶ್ರೀದೇವಿನ ಆ ಪಾತ್ರ ಡಿಸ್ಕ್ರಿಪ್ಷನ್ ಓದಿದಾಗ ಸೆಕ್ಸ್ ವರ್ಕರ್ ಅನ್ನೋದು ಇಟ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಹರ್ ಜರ್ನಿ, ಒನ್ ಆಫ್ ದ ಪಾರ್ಟ್ ಆಫ್ ಹರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಇಟ್. ಯಾಕೆಂದ್ರೆ ನಾವು ಒಂದು ಪಾತ್ರನ ನಾವು ಹಂಗೆ ತೋರಿಸ್ತಾ ಹೋದ್ರೆ ಇಡೀ ಸಿನಿಮಾನೇ ನಾವು ಅದ್ರ ಮೇಲೆ ಬೇಸ್ ಮಾಡಿದ್ದೀವಿ ಅನ್ನೋ ರೀತಿ ಒಂದು ಇಂಟೆನ್ಷನ್ ಬಂದ್ಬಿಡುತ್ತೆ. ಬಟ್ ಇದರಲ್ಲಿ ಅದೊಂದು ಸಣ್ಣ ಒಂದು ಇಮೇಜ್ ಅಷ್ಟೇ, ಒನ್ ಸಮ್ವೇರ್ ಇಟ್ ಕಮ್ಸ್ ಆ್ಯಂಡ್ ಗೋಸ್, ಪಾಸಿಂಗ್ ಕ್ಲೌಡ್ ತರ. ಬಟ್ ಅದು ಆ ಒಂದು ಏನು ಇಮೇಜ್ ಅಂತ ಹೇಳಿದೆ, ಅದು ಹೇಗೆ ಓವರ್ ಆಲ್ ಬೇರೆ ಪಾತ್ರಗಳನ್ನ ಒಂದು ಕಡೆ ಸೇರಿಸುತ್ತೆ ಅಥವಾ ಅವರ ಒಂದು ಜರ್ನಿ ಏನಿದೆ ಅದು ಎಲ್ಲದು ನಿಮಗೆ ಕನ್ಸಿಡರ್ ಆಗ್ತಾ ಹೋಗುತ್ತೆ. ನನಗೆ ವಾಟ್ ರಿಯಲಿ ಗೇವ್ ಮಿ ಅ ಥ್ರಿಲ್ ಇಸ್ ದಟ್ ಶಿ ಈಸ್ ರೆಪ್ರೆಸೆಂಟಿಂಗ್ ಒಂದು ಹೆಣ್ಣಾಗಿ ಮಲ್ಟಿಪಲ್ ಪಾತ್ರಗಳು. ಒಂದು ಹೆಣ್ಣಂದ್ರೆ ನಮ್ಗೆ ಇವಾಗ ಒಂದು ತಾಯಿ ಆಗಿರ್ಬೋದು, ಒಂದು ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು, ಇದು ಎಲ್ಲ ಪಾತ್ರಗಳನ್ನು ಒಬ್ಬ ಶ್ರೀದೇವಿಯಾಗಿ ಅವಳು ರೆಪ್ರೆಸೆಂಟ್ ಮಾಡ್ತಿದ್ದಾಳೆ. ದಟ್ ಈಸ್ ಸಮಥಿಂಗ್ ದಟ್ ಕ್ಲಿಕ್ಡ್ ಫಾರ್ ಮಿ. ಸೊ ಅದನ್ನ ನಾನು ಜನರ ಮುಂದೆ ಪೋರ್ಟ್ರೇಲ್ ಆಗಿ ತರಬೇಕು ಅಂದಾಗ ಆ ಎಲ್ಲ ಪಾತ್ರಗಳು ನಾನು ಆಗ್ಬೇಕಾದ ಇದು ಬಂತು. ಸೊ ಆ ಜರ್ನಿ ನನಗೆ ಐ ಫೆಲ್ಟ್ ಇಟ್ ವಾಸ್ ವೆರಿ ಸ್ವೀಟ್ ಫಾರ್ ಮಿ. ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಇದು ಶ್ರೀದೇವಿ. ಸೊ ಐ ಎಂಜಾಯ್ಡ್ ಪ್ಲೇಯಿಂಗ್ ಇಟ್. ಕರೆಕ್ಟ್. ಅಂದರೆ ನೀವು ಕ್ಲಾರಿಟಿ ಕೊಟ್ಟಿದ್ದು ಸರಿ ಆಯಿತು. ಬಿಕಾಸ್ ನಾನು ಟ್ರೈಲರಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಸಂಗೀತ ಮೊಬೈಲ್ಸ್ ಅಲ್ಲಿ ಕೂಡ ಆ್ಯಕ್ಚುಲಿ ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗೇನೋ ನೀವು ವರ್ಕ್ ಮಾಡ್ತಿದ್ರಿ ಅಂತ ಅನ್ಸೋದು. ಅಂದರೆ ಬೇರೆ ಬೇರೆ ಅಂದರೆ ನಿಮ್ಮ ಲೈಫ್ನ ಬೇರೆ ಬೇರೆ ಹಂತಗಳನ್ನು ತೋರಿಸೋ ಪ್ರಯತ್ನ ಆಗಿರುತ್ತೆ. ಐ ಮೀನ್ ಶ್ರೀದೇವಿದು ಅಂತ ನನಗೆ ಅನ್ನಿಸ್ತು. ಸಿನಿಮಾದಲ್ಲಿ ಹಾಗೆ ಇರುತ್ತಾ ಅಥವಾ ಹೇಗೆ ಅಂತ? ಅದೇ ನಾ ಹೇಳಿದ್ದು, ನೀವು ಹೇಳ್ದಂಥದ್ದು ಅದು ಒಂದು ತುಣುಕು ಅಷ್ಟೇ. ಇವಾಗ ಪ್ರತಿಯೊಂದು ಪಾತ್ರಕ್ಕೂ ಅವ್ರದೇ ಆದಂತ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ, ಅವ್ರದೇ ಆದಂತ ಒಂದು ಬಂದಂತ ರೂಟ್ಸ್ ಇರುತ್ತೆ, ಜರ್ನಿ ಇರುತ್ತೆ. ಆ ಎಲ್ಲಾ ಜರ್ನಿನೂ ನಾವು ತೋರಿಸದೇ ಇದ್ದಾಗ ಜನರಿಗೆ ಕನೆಕ್ಟ್ ಆಗೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಸೊ ಆ ಜರ್ನಿನ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರಕ್ಕೂ. ಇವಾಗ ಬರೀ ಕಮಲ್ಗೆ ಮಾತ್ರ ಒಂದು ಬ್ಯಾಕ್ ಸ್ಟೋರಿ ಇದೆ ಅಥವಾ ಶ್ರೀದೇವಿಗೆ ಮಾತ್ರ ಇದೆ ಅಂತಲ್ಲ, ಪ್ರತಿಯೊಂದು ಪಾತ್ರ ನಮ್ಮ ಸಿನಿಮಾದಲ್ಲಿ ಏನಿದ್ದಾರೆ ಅವ್ರು ಎಲ್ರಿಗೂ ಒಂದೊಂದು ಬ್ಯಾಕ್ ಸ್ಟೋರಿ ಇದೆ. ಇವಾಗ ಅದನ್ನ ನಾವು ಜನರ ಮುಂದೆ ಪೋರ್ಟ್ರೇ ಮಾಡಿದಾಗ ಒಂದು ಪೇಂಟಿಂಗ್ ತರ ಅವರ ಒಂದು ಇಂಟರ್ಪ್ರಿಟೇಷನ್ ಅದ್ರಲ್ಲಿ ಹೆಂಗ್ ಬರುತ್ತೆ ಅನ್ನೋದು ನಮ್ಮ ಕುತೂಹಲ ಕೂಡ. ಕರೆಕ್ಟ್. ಮತ್ತು ಇನ್ನೊಂದು ಏನಂದರೆ ನನಗೆ ಅಂದರೆ ಜಸ್ಟ್ ನನ್ನ ಥಾಟ್ ಅಷ್ಟೇ, ಅಫ್ಕೋರ್ಸ್ ಅದು ಆಗಿರಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಅಷ್ಟು ಡೀಟೇಲ್ ಆಗಿ ನೋಡಿರೋದಕ್ಕೆ ನನಗೆ ಖುಷಿ ಆಯ್ತು. ಓಕೆ. ಸೊ ಸಿಲ್ಕ್ ಸ್ಮಿತಾ ರೆಫರೆನ್ಸ್ ಕೂಡ ಇದೆ ಆ್ಯಕ್ಚುಲಿ ಸಂಗೀತ ಅಂದರೆ. ಐ ಮೀನ್ ಶ್ರೀದೇವಿ ಎಲ್ಲೆಲ್ಲೆಲ್ಲ ಕಾಣಿಸ್ಕೊಳ್ತಾರೆ, ಅವ್ರ ಮನೆ ಅನ್ಸುತ್ತೆ, ಐ ಡೋಂಟ್ ನೋ. ಅಲ್ಲಿ ಸಿಲ್ಕ್ ಸ್ಮಿತಾ ರೆಫರೆನ್ಸ್ ಇದೆ. ಮತ್ತು ನೀವು ನಿರ್ದೇಶಕರು, ಸೊ ಡರ್ಟಿ ಪಿಕ್ಚರ್ ಸಿನಿಮಾದ ಎಳೆ ಏನಾದರೂ ಇಲ್ಲಿ ಕಾಣ್ಬೋದಾ ನಮಗೆ? ಬಿಕಾಸ್ ಆ ಥರ, ಬಿಕಾಸ್ ಅಲ್ಲಿ ಇಮ್ರಾನ್ ಹಶ್ಮಿ ಹಿ ವಾಸ್ ಅ ಡೈರೆಕ್ಟರ್ ಮತ್ತು ಸಿಲ್ಕ್ ಸ್ಮಿತಾ ಅಗೇನ್ ಆ ಥರದ್ದು. ದಟ್ ಈಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ನೀವು ಇವಾಗ ಹೇಳಿದ್ದು. ಬಟ್ ಏನಂದ್ರೆ ಅದು ಒಂದು ನಾವು ಸೆಟ್ನ ಡಿಸೈನ್ ಮಾಡಿದ ರೀತಿ ಏನಂದ್ರೆ ಪ್ರತಿ ಒಂದು ಆರ್ಟಿಕಲ್ ನಮಗೆ ಮಾತಾಡಬೇಕು. ಸೊ ಈಗ ನೀವೆಷ್ಟು ಡೀಟೇಲ್ ಆಗಿ ನೋಡಿದ್ದೀರಾ ಅದು ನಮಗೆ ಖುಷಿ ಕೊಡುತ್ತೆ. ಯಾರೋ ಒಬ್ರು ಅದನ್ನ ನಾವು ಮಾಡಿರೋದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಹೇಳಿದಾಗ ಅದು ಖುಷಿ ಕೊಡುತ್ತೆ. ಅದು ನಮ್ಮ ಕ್ರಿಯೇಟಿವ್ ಹೆಡ್ ರಾಜ್ ಕೆಲಸ. ಅದು ಅವರು ತುಂಬಾ ಪರ್ಟಿಕ್ಯುಲರ್, ಬಿಕಾಸ್ ಅವ್ರ ಕ್ರಿಯೇಟಿವ್ ಆರ್ಟ್ಸ್ ಇಂದ ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವ್ರ ಸೆಟ್ ನ ಡಿಸೈನ್ ಮಾಡಿಸ್ತಾ ಇದ್ದ ರೀತಿನೇ ಪ್ರತಿ ಒಂದು ಪ್ಲೇಸಲ್ಲಿ ಏನಿರಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಅದನ್ನು ವರ್ಕ್ ಮಾಡಿ ಅದಕ್ಕೆ ಏನು ಬೇಕು ಬ್ಯಾಕ್ ಗ್ರೌಂಡ್ ನಮ್ಮ ಕಾಸ್ಟ್ಯೂಮ್ ಇಂದ ಹಿಡಿದು ಸೆಟ್ಟಿಗೆ ಮ್ಯಾಚ್ ಆಗಬೇಕು. ಸೆಟ್ಟಿಗೆ ಆ ಕಲರ್ ರಿಫ್ಲೆಕ್ಟ್ ಆಗಬಾರ್ದು, ನಮ್ಮ ಪರ್ಫಾರ್ಮೆನ್ಸಿಗೆ ಅದು ಎಫೆಕ್ಟ್ ಆಗಬಾರ್ದು, ಕಲರ್ ಡಾಮಿನೇಟ್ ಮಾಡಬಾರ್ದು. ಈ ರೀತಿ ಎಲ್ಲ ಅಬ್ಸರ್ವ್ ಮಾಡಿ ನೋಡಿ ನಮ್ಮ ಕಾಸ್ಟ್ಯೂಮ್ ಡಿಸೈನಿಂಗ್ ಇಂದ ಹಿಡಿದು ಪ್ರತಿಯೊಂದು ಪಾತ್ರದ ಡಿಸೈನಿಂಗ್ ಆಗಿರ್ಬೋದು, ಲೈಕ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು. ಪೊಲೀಸ್ ಸ್ಟೇಷನ್ ನೀವು ಎಲ್ಲ ಸಿನಿಮಾ ನೋಡಿರೋ ಪೊಲೀಸ್ ಸ್ಟೇಷನ್ಗಿಂತ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಆ ಕಲರ್ ಪ್ಯಾಟ್ರನ್ಸ್ನ ಪೊಲೀಸ್ ಸ್ಟೇಷನಲ್ಲಿ ನಾವು ವರ್ಕ್ ಮಾಡಿದ್ದು ರೀತಿ, ಆ ಪೊಲೀಸ್ ಸ್ಟೇಷನ್ನ ಸೆಟ್ನ ನಾವು ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಪೇಂಟಿಂಗ್ ಮಾಡಿಸ್ಬಿಟ್ಟು ನಾವು ಅದನ್ನ ಬೇರೆ ಪ್ಯಾಟರ್ನಿಂಗ್ ಯೂಸ್ ಮಾಡಿ ವಾಪಸ್ ಅವ್ರಿಗೆ ಏನು ಬೇಕು ರೆಗ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಅದನ್ನ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಸೊ ಅದೆಲ್ಲ ಚೇಂಜ್ ಮಾಡಿದ್ರಿಂದ ನಮ್ಗೆ ಆ ಪ್ಲೇಸ್ಮೆಂಟ್ಸ್ಗಳು ವರ್ಕ್ ಆಯಿತು. ಸೊ ಅದು ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತದೆ. ಅದು DIಗೆ ಹೋದಾಗ ಆ ಕಲರ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು, ಅದಕ್ಕೆಲ್ಲ ಆ ಸ್ಕೋಪ್ ಸಿಕ್ತು. So entire cinema from day one of scripting to this day of promotion, we have worked a lot on the background, on the portrayal of the stuff and everything. So ಅದರಿಂದ ಇದಕ್ಕೆ ಬಂದಿದೆ. ಎಸ್. ಇನ್ನು ಪರ್ಟಿಕ್ಯುಲರ್ಲಿ ಆ ಒಂದು ರೇಪ್ ಎಪಿಸೋಡ್ ಪ್ಲಸ್ ಈಗ ಕಂಪ್ಲೀಟ್ ಅಂದರೆ ಇನ್ವೆಸ್ಟಿಗೇಟ್ ಮಾಡುವಂಥದ್ದು, ಆ ಮರ್ಡರ್ನ ರೇಪ್ ಮತ್ತು ಆ್ಯಂಡ್ ಮರ್ಡರ್ ಆಗಿರುವಂತಹ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದೇ ಜಾಸ್ತಿ ಇರುತ್ತೆ ಅನ್ನೋದು ಆ್ಯಕ್ಚುಲಿ ನನಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಯಿತು. ಒಂದು 5%.
ಈಗ ನಾವು ಟ್ರೈಲರ್ ಕೊಟ್ಟಿರೋದು 5%, ಇನ್ನು 95% ಸಿನಿಮಾ ಇದೆ. ಬೇರೆ ಬಟ್ ನಿಮಗೆ 2 hours ಏನು ಲೆಂತ್ ಇದೆ, ನಿಮಗೆ 2 hours ಕಂಪ್ಲೀಟ್ ಎಂಗೇಜಿಂಗ್ ಆಗಿ ನಾವು ಇಟ್ಟಿರ್ತೀವಿ. ನಿಮಗೆ ಈ ಪ್ರತಿಯೊಂದು ಪಾತ್ರ ಬಂದಾಗಲೂ ಇವನಿಂದ ಆಗಿದೆಯಾ ಅನ್ನೋ ಕ್ವಶನ್ ಮಾರ್ಕ್ ನಿಮಗೆ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಆ ರೀತಿ ಕನ್ವೆ ಮಾಡೋದಕ್ಕೆ ವರ್ಕ್ ಮಾಡಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅಂದರೆ ಅದು ಟ್ರೈಲರಲ್ಲಿ ಅಂದರೆ ಸುಮಾರು ಜನ ಅಂದರೆ ಇದು ಶ್ರೀದೇವಿ ಮೇಲೆ ಅಂದರೆ ಸಂಗೀತ ಕ್ಯಾರೆಕ್ಟರ್ ಮೇಲೆ ಅಸಾಲ್ಟ್ ಮಾಡ್ತಿರೋದು ನಾವು ನೋಡ್ತೀವಿ ಆ್ಯಕ್ಚುಲಿ. ಬಿಕಾಸ್ ಒಂದ್ಸಲ ಒಬ್ಬ ವ್ಯಕ್ತಿ ಟಿ ಶರ್ಟ್ ಹಾಕಿರೋ ವ್ಯಕ್ತಿ, ಒಂದ್ಸಲ ನೀವು, ಮತ್ತು ಒಂದ್ಸಲ ಒಂದಿಬ್ಬರು ಅಂದರೆ ಗೂನ್ಸ್ ಇರ್ತಾರೆ. ಸೊ ಅಂದರೆ ಮೆಟಫಾರಿಕ್ ಆಗಿ ಏನಾದರೂ ಹೇಳೋ ಪ್ರಯತ್ನ ಆಗ್ತಿದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ತುಂಬ ಸಲ ಅಂದರೆ ಅದೇ ಪಾಯಿಂಟಲ್ಲಿ ಅದೇ ಜಾಗದಲ್ಲಿ ಆ ಥರ ಅಸಾಲ್ಟ್ ಆಗ್ತಿರೋದು ಅದೆಲ್ಲ ಸಿಚುವೇಶನ್ ಈವನ್ ಅಕ್ಷಿತಾ ಬೋಪಣ್ಣ ಕ್ಯಾರೆಕ್ಟರ್ ಕೂಡ. ಅಕ್ಷಿತಾ ಬೋಪಣ್ಣ ಅವ್ರ ಕ್ಯಾರೆಕ್ಟರ್ನು ತುಂಬಾ, ಅಕ್ಷಿತಾ ಬೋಪಯ್ಯ ಅವ್ರ ಕ್ಯಾರೆಕ್ಟರ್ನು ತುಂಬಾ ಬೋಲ್ಡ್ ಆಗಿರೋ ಕ್ಯಾರೆಕ್ಟರ್. ಆಮೇಲೆ ತುಂಬಾ ಆಕ್ಚುಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇವ್ರಿಬ್ರು ವುಮೆನ್ ಕ್ಯಾರೆಕ್ಟರ್ ಇಟ್ ಈಸ್ ಆಕ್ಚುಲಿ ಪಾತ್ ಬ್ರೇಕಿಂಗ್ ಅನ್ಬೋದು ಇಬ್ರು ಕ್ಯಾರೆಕ್ಟರ್ನು ಸಿನಿಮಾಲಿ. ನಾವೆಲ್ಲ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ಅವರಿಬ್ರು ಕ್ಯಾರೆಕ್ಟರ್ ನಿಂತಿರೋದ್ರಿಂದನೇ ನಮಗೆ ಆ ಪಿಲ್ಲರ್ ಆಫ್ ಸ್ಟ್ರೆಂತ್ ಅಂತ ಅನ್ಬೋದು. ಅವರಿಬ್ರು ಕ್ಯಾರೆಕ್ಟರೈಸೇಷನ್ ಅಷ್ಟು ನೀಟಾಗಿ ಎಡ್ಜ್ಡ್ ಔಟ್ ಆಗಿತ್ತು, ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದರಿಂದ ಇದೆಲ್ಲ ಔಟ್ಪುಟ್ ಆಗಿ ಬಂದಿದೆ. ಬಟ್ ನೀವು ಕೇಳ್ದಂಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಆಲ್ಸೋ ಎಡ್ಜ್ಡ್ ಔಟ್ ಇನ್ ಅ ವೇ ವೇರ್ ಇಟ್ ಶುಡ್ ಕ್ರಿಯೇಟ್ ಸಮ್ ಇಂಟ್ರೆಸ್ಟ್ ಟು ದ ಆಡಿಯನ್ಸ್ ಆ್ಯಂಡ್ ಆಸ್ ಅನ್ ಆಕ್ಟರ್ ಇಟ್ ಶುಡ್ ಸ್ಯಾಟಿಸ್ಫೈ ಯುವರ್ ಕ್ರೇವಿಂಗ್ ಫಾರ್ ಗುಡ್ ಸ್ಟಫ್. ಅದು ಬರಬೇಕು ಅನ್ನೋದು ಕರೆಕ್ಟ್. ಇನ್ನು ಈಗ ಈ ಸಿನಿಮಾದಲ್ಲಿ ಬಹುಮುಖ್ಯವಾಗಿ ಹೆಣ್ಣಿನ ಶೋಷಣೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನು ತೋರಿಸಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಇಫ್ ಐ ಮೇ ಸಾರಿ ಟು ಕಟ್ ಯುವರ್ ದಿಸ್ ಥಿಂಗ್. ಹೇಳಿ, ಹೆಣ್ಣಿನ ಶೋಷಣೆ ಅನ್ನೋದಕ್ಕಿಂತ ನಾನು ಇದ್ರಲ್ಲಿ ಏನು ಹೇಳಕ್ ಬರ್ತೀನಿ ಅಂದರೆ, ಒಂದು ಹೆಣ್ಣು ಆನ್ ದ ಸ್ಪಾಟ್ ಅವಳು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಏನಾಗುತ್ತೆ ಒಂದು ಸಿಚುವೇಶನಲ್ಲಿ ಅವ್ರು ಇದ್ದಾಗ, ಅವರು ಶಿ ಕ್ಯಾನ್ ಆಲ್ವೇಸ್ ಸರೆಂಡರ್ ಅನ್ಸೆ, ನನ್ನ ಕೈಲಿ ಆಗಿದ್ದು ಇಷ್ಟೇ ಅಪ್ಪ, ನನ್ನ ಕೈಲಿ ನಾನೊಬ್ಬಳು ಹೆಣ್ಣು, ನಾನು ಇದಕ್ಕಿಂತ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಡಿಸಿಷನ್ನು ತೊಗೊಬೋದು. ಇಲ್ಲ, ನಾನು ಈ ಸಿಚುವೇಶನ್ ಇದ್ದೀನಿ, ಇದರಿಂದ ಹೊರಗಡೆ ಬರೋಕ್ಕೆ ನಾನು ಏನು ಮಾಡಬೇಕು ಅಂತ ಇನ್ಸ್ಟೆಂಟಾಗಿ ಯೋಚನೆ ಮಾಡಿ ಅದಕ್ಕೂ ವರ್ಕ್ ಮಾಡ್ಬೋದು. ಸೊ ನೀವು ಯಾವ ರೀತಿ ಡಿಸಿಷನ್ ತೊಗೊಂಡ್ರೆ ನಿಮ್ಮ ಪಾತ್ ಎಲ್ಲೋಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇವ್ರ ಕ್ಯಾರೆಕ್ಟ್ರು ಬಂದು ಆ ಕೆಲವೊಂದು ಸಿಚುವೇಶನಲ್ಲಿ ಇವ್ರು ಏನು ಸ್ಟೆಪ್ ತೊಗೊಂಡು ಆ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ಯಾವ ರೀತಿ ಅವ್ರ ಡಿಸಿಷನ್ಸ್ ತೊಗೊಂಡಿದ್ದಾರೆ, ಅವ್ರು ಆ ಡಿಸಿಷನ್ ತೊಗೊಂಡ್ರೂ ಅವ್ರು ಬೇರೆ ಪಾತ್ರಗಳನ್ನ ಎನ್ಕೌಂಟ್ರ್ ಮಾಡಿದಾಗ ಅದನ್ನು ಯಾವುದೂ ಅವ್ರಿಗೆ ಗೊತ್ತಾಗದೇ ಇರೋಂಗೆ ಅವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ. ಇನ್ ದ ಫೋರ್ ಫ್ರಂಟ್ ಅವ್ರ ಕಷ್ಟ ಅಥವಾ ಅವ್ರ ಸುಖ ಏನು ಗೊತ್ತಾಗಲ್ಲ, ಬ್ಯಾಕ್ಗ್ರೌಂಡಲ್ಲಿ ಅವ್ರು ಅದನ್ನು ಅನುಭವಿಸ್ತಾ ಇರ್ತಾರೆ. ಬಟ್ ಆ ಸಿಚುವೇಶನಿಂದ ಹೊರಗಡೆ ಬರೋದು ಮಾತ್ರ ಅವ್ರ ಇಂಟೆನ್ಷನ್ ಆಗಿರುತ್ತೆ. ಸೊ ಆ್ಯಸ್ ಅ ವುಮೆನ್ ನಾವೇನು ಹೇಳಕ್ಕೆ ಬಂದಿದ್ದೀವಿ ಅಂದರೆ, ಇಟ್ಸ್ ಅ ಕ್ಯಾರೆಕ್ಟರೈಸೇಷನ್ ವಿಚ್ ಇಸ್ ಎಡ್ಜ್ಡ್ ಔಟ್ ಫಾರ್ ಯು ಟು ಕನೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಡಿಸೈಡ್ ಹೌ ಯು ವಾಂಟ್ ಟೇಕ್ ಎ ಲೈಫ್ ಅಹೆಡ್ ಅನ್ನೋದಕ್ಕೆ. ಓಕೆ, ಕೆಲವೊಂದು ಸಲ ನಾವೇ ಮನುಷ್ಯರಾಗಿ ವಲ್ನರಬಲ್ ಸಿಚುವೇಶನ್ಸಲ್ಲಿ ಇರ್ತೀವಿ. ಆ ವಲ್ನರಬಲ್ ಸಿಚುವೇಶನಲ್ಲಿ ಒಂದೋ ನಮ್ಮ ಸ್ಟ್ರೆಂತ್ ವರ್ಕ್ ಆಗಬೇಕು, ಇಲ್ಲ ನಮ್ಮ ವೀಕ್ನೆಸ್ ವರ್ಕ್ ಆಗಬೇಕು. ಇದು ಎರಡೂ ಒಂದ್ ಕಡೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಬಟ್ ಸ್ಟಿಲ್ ಅದನ್ನ ನಾವು ವೀಕ್ನೆಸ್ಸನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿ ಆ ಬಂದಿರೋ ಸಿಚುವೇಶನ್ನ ಫೇಸ್ ಮಾಡಬೇಕು ಅಂದಾಗ ಕೆಲವೊಂದ್ಸಲ ನಾವು ಕುಗ್ಗುವಂಥ ಸಿಚುವೇಶನ್ಸ್ ಬರುತ್ತೆ. ಸೊ ಆ ಒಂದು ಮೊಮೆಂಟಲ್ಲಿ ನಾವು ಹೇಗೆ ಅದನ್ನು ಪರ್ಸೀವ್ ಮಾಡ್ತೀವಿ, ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ, ಆ ಒಂದು ಸಿಚುವೇಶನ್ಗೆ ಎಂಥ ಡಿಸಿಷನ್ಸ್ನ ತಗೊಳ್ತೀವಿ, ಅದರಿಂದ ನಮ್ಗೆ ಆಗೋವಂಥ ಪೇನ್ ಏನಿರ್ಬೋದು. ಅಥವಾ ಕೆಲವೊಂದ್ಸಲ ಏನಾಗುತ್ತೆ, ನಾವು ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ, ವಲ್ನರಬಲ್ ಸಿಚುವೇಶನ್ ಅಲ್ಲಿ ಇದ್ದಾಗ ವಲ್ಚರ್ಸ್ ತರ ಒಂದಷ್ಟು ಜನ ಬರ್ತಾರೆ. ನಮ್ಮ ಒಂದು ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೊಳ್ದೆ ಕೆಲವೊಂದ್ಸಲ ಅವರ ಒಂದು ಮೈಂಡ್ ಸೆಟ್ ಏನಿರುತ್ತೆ, ಇಟ್ ಈಸ್ ಓನ್ಲಿ ಟುವರ್ಡ್ಸ್ ಇಟ್ ಅನ್ನೋ ತರ. ಸೊ ದೇರ್ ಆರ್ ಸೋ ಮೆನಿ ಲೇಯರ್ಸ್ ಟು ಇಟ್. ಇದು ನಾವು ಸೂಪರ್ಫಿಷಿಯಲ್ ಆಗಿ ಬರೀ ರೇಪ್ ಅಥವಾ ಮರ್ಡರ್ ಅಥವಾ ಕ್ರೈಮ್ ಅಂತ ನಾವು ವಿ ಕೆನಾಟ್ ಜಸ್ಟಿಫೈ ಇಟ್. ದೇರ್ ಆರ್ ಸೋ ಮೆನಿ ಲೇಯರ್ಸ್ ಟು ಇಟ್. ಇವಾಗ ನೀವು ಬಂದು ಇಫ್ ಯು ಆರ್ ಆಂಕರಿಂಗ್ ಟುಡೇ, ದೇರ್ ಆರ್ ಸೋ ಮೆನಿ ಲೇಯರ್ಸ್ ಟು ಇಟ್. ವೈ ಆಸ್ ಟು ವೈ ಯು ಆರ್ ಡೂಯಿಂಗ್ ಇಟ್. ಈ ಮೂವಿನ ನಾನು ಇಷ್ಟಪಟ್ಟೆ, ಟ್ರೇಲರ್ ನೋಡಿ ಇದನ್ನ ನಾನು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ನಿಮ್ದು. ಸೊ ಹಾಗಾಗಿ ಯು ಟುಕ್ ದಿಸ್ ಡಿಸಿಷನ್. ಈಗ ಅವಳು ಆ ಒಂದು ಸಿಚುವೇಶನ್ ಅಲ್ಲಿ ಅವಳು ಬರಬೇಕು ಅಂದಾಗ ದೇರ್ ಆರ್ ಸೋ ಮೆನಿ ಲೇಯರ್ಸ್ ಟು ಇಟ್. ಆ ಅಷ್ಟು ಲೇಯರ್ಸು ಪ್ರತಿಯೊಂದು ಪಾತ್ರಕ್ಕೂ ಕಲೆಕ್ಟಿವ್ ಆಗಿ ಹೇಗೆ ಹೊಂದಾಣಿಕೆ ಆಯಿತು, ಅವರೆಲ್ಲ ಹೇಗೆ ಒಂದ್ ಕಡೆ ಬಂದು ಸೇರಿದ್ರು, ಇದಿಷ್ಟು ನಾವು 95% ಆಫ್ ದ ಮೂವಿಯಲ್ಲಿ ತೋರಿಸ್ತಿದೀವಿ. ಇದು ನಿಮ್ಗೆ ಇಟ್ ಇಸ್ ಜಸ್ಟ್ ಒನ್ ಸ್ಮಾಲ್ ಥಿಂಗ್ ಅಷ್ಟೇ. ಸೊ ಅಂದ್ರೆ ನಮಗೆ ಟ್ರೈಲರ್ ಅಲ್ಲಿ ತೋರಿಸಿರೋದು ಏನು ಅಲ್ಲ ಹಾಗಾದ್ರೆ. ಸೊ ತುಂಬಾ ವಿಷಯ ಸಿನಿಮಲ್ಲಿ ಇದೆ. ಓಕೆ, ಎಸ್. ಈಗ ಪರ್ಟಿಕ್ಯುಲರ್ಲಿ ನನಗೆ ಆ ಒಂದು ಸೀನ್ ಏನು ಅಸಾಲ್ಟ್ ಸೀನ್ಸ್ ಅಥವಾ ರೇಪ್ ಸೀನ್ಸ್ ಅಂತ ಟ್ರೈಲರಲ್ಲಿ ತೋರಿಸಿದ್ದಾರೆ, ಟೀಸರಲ್ಲಿ ತೋರಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡೋದು ಅಂದರೆ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ಅಥೆಂಟಿಕ್. ಅಂದರೆ
ಅವ್ರು ನಿಜವಾಗ್ಲೂ ಮಾಡಿದಾರೇನೋ ರೇಪ್ ಅನ್ನೋ ಥರ ಅಷ್ಟು ಅಥೆಂಟಿಕ್ ಆಗಿ ಮೂಡ್ ಬಂದಿದೆ ಅಂದರೆ ಪರ್ಫಾರ್ಮೆನ್ಸಸ್ ವೈಸ್ ನಾನು ಹೇಳ್ತಿರೋದು. ನಿಮಗೆ ಆ ಥರದೊಂದು ಸೀನಲ್ಲಿ ಅಂದರೆ ಪರ್ಫಾರ್ಮ್ ಮಾಡೋವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಅಷ್ಟು ಅಥೆಂಟಿಕ್ ಆಗಿ ಕಾಣಿಸ್ಕೋಬೇಕು ಅದು ಅಲ್ಟಿಮೇಟ್ಲಿ, ಅಂದರೆ ನೋಡೋರಿಗೆ ಆ ಥರ ಅನ್ನಿಸ್ಬೇಕು ಅದು ರಿಸಲ್ಟ್ ಆಗ್ತಾ ಇದೆ ಒಂದು ಈ ಹುಡುಗಿ ಮೇಲೆ ಅಂತ. ಎಷ್ಟು ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಅಂತ? ಇದರಲ್ಲಿ ನಾವು ತುಂಬಾ ಎಲಿಮೆಂಟ್ಸ್ ಕನ್ಸಿಡರ್ ಮಾಡಬೇಕಾಗತ್ತೆ. ನಾನು ಫಸ್ಟು ಸ್ಕ್ರಿಪ್ಟ್ ಓದಿದಾಗ ಸೀನ್ಸ್ ನನಗೆ ಬಂದಾಗ ನಾನು ಇದನ್ನೇ ಯೋಚನೆ ಮಾಡಿದ್ದೆ. ನಾವು ದೇರ್ ಆರ್ ಟೂ ಥಿಂಗ್ಸ್, ಅದ್ರ ಮಧ್ಯದಲ್ಲಿ ಒಂದು ಥಿನ್ ಲೈನ್ ಇದೆ, ಈ ಕಡೆ ಒಂದು ವಲ್ಗ್ಯಾರಿಟಿ ಇದೆ, ಇನ್ನೊಂದು ತುಂಬಾ ಸೆನ್ಸಿಬಲ್ ಆಗಿ ಅದ್ರ ಮಧ್ಯದಲ್ಲಿ ಒಂದು ಥಿನ್ ಲೈನ್ ಇದೆ. ಆ ಥಿನ್ ಲೈನ್ ಹೆಂಗೆ ಅಂದ್ರೆ ನಾವು ಇದು ಎರಡನ್ನೂ ತೋರಿಸದೆ ಅದನ್ನ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಅಥವಾ ತುಂಬಾ ಸೆನ್ಸಿಬಲ್ ಆಗಿ ನಾವು ಜನರ ಮುಂದೆ ಪೋರ್ಟ್ರೇ ಮಾಡಬೇಕು. ಅದು ಹೆಂಗೆ ಔಟ್ಪುಟ್ ಬರುತ್ತೆ ಅನ್ನೋದು ಆಸ್ ಅನ್ ಆರ್ಟಿಸ್ಟ್ ನಾನು ಆ ಒಂದು ಸಿಚುವೇಶನ್ಸ್ ನ ಪ್ಲೇ ಮಾಡ್ತಿರುವಾಗ ನನಗೂ ಅದು ತುಂಬಾ ಕ್ವೆಶನ್ಸ್ ಇತ್ತು. ಬಟ್ ನಮ್ಮಲ್ಲಿ ಇರುವಂತ ತಂತ್ರಜ್ಞರು, ನಮ್ಮ DOP ಆಗಿರ್ಬೋದು ಅಥವಾ ಸುನಿಲ್ ಅವರಾಗಿರ್ಬೋದು, ಇವರು ಹಿಂದೆ ಕೂತು ಪ್ರೀ ಪ್ರೊಡಕ್ಷನ್ ಅಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದಾಗಿರ್ಬೋದು, ಅದನ್ನ ಅಷ್ಟು ಸೆನ್ಸಿಬಲ್ ಆಗಿ ದೇ ಹ್ಯಾವ್ ಡಿಸೈನ್ಡ್ ಇಟ್. ಇವಾಗ ನಾವು ಸುಮ್ಮನೆ ಹಂಗೆ ವಲ್ಗ್ಯಾರಿಟಿಲಿ ಅದನ್ನ ಬಿಟ್ಕೊಡ್ಬೋದಿತ್ತು ಒಂದು ಪಾತ್ರನ, ಬಟ್ ನೋ, ವಿತ್ ರೆಸ್ಪೆಕ್ಟ್, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಪ್ರತಿ ಪಾತ್ರಗಳು ದೇ ಹ್ಯಾವ್ ಬಿಲ್ಟ್ ದಟ್ ಥಿನ್ ಲೈನ್. ಆ ಥಿನ್ ಲೈನ್ ನಮಗೆ ಇಟ್ ಇಸ್ ಗಿವನ್, ಆ ಒಂದು ಪಾತ್ರಕ್ಕೂ ಆ ಒಂದು ರೆಸ್ಪೆಕ್ಟ್ ಕೊಟ್ಟಿದೆ. ಎಲ್ಲೂ ನಮಗೆ ಅದನ್ನ ನೋಡುವಾಗ ಒಂದು ಫೀಲಿಂಗ್ ಬರುತ್ತೆ ಗೊತ್ತಾ, ಓ ನೋ ಅಂತ. ಆ ಥರ ನಮ್ಗೆಲ್ಲೂ ಅನ್ನಿಸ್ಲಿಲ್ಲ. ಅಂದ್ರೆ ಸಿನಿಮಾ ನೋಡುವಾಗ್ಲೂ ಅಷ್ಟೇ ಸುಮಾರು ಜನ ಆಲ್ರೆಡಿ ನೋಡಿರೋರು ಇದನ್ನೇ ಹೇಳಿದ್ರು, ಆ ಒಂದು ಸೆನ್ಸಿಬಲ್ ವೇ ಆಫ್ ಶೋಕೇಸಿಂಗ್ ದಟ್ ಹ್ಯಾಸ್ ಬಿನ್ ಡನ್ ಅಂತ. ಬಟ್ ಅವ್ರಿಗೆ ನಿಮಗೆ ತುಂಬಾ ಫಿಸಿಕಲಿ ಸ್ಟ್ರೈನಿಂಗ್ ಆಗಿತ್ತು ಡೆಫಿನೆಟ್ಲಿ ಆಸ್ ಆಕ್ಟರ್ಸ್ ಅದು ಆಗೇ ಆಗತ್ತೆ. ಬಟ್ ನಾನು ಅದನ್ನ ಒಂದು ಪ್ಲೆಜರ್ ಪೇನ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆಂದ್ರೆ ನಾನು ಹೇಳ್ದಂಗೆ ನಾನು ಒಂದು ಪಾತ್ರ ಮಾಡ್ಬೇಕು ಅಂದ್ರೆ ನನ್ಗೆ ಆ ಥ್ರಿಲ್ ಕೊಡ್ಬೇಕು. ನನ್ಗೆ ಈ ರೀತಿ ಸೀನ್ಸ್ ಎಲ್ಲ ನಾನು ಪರ್ಫಾರ್ಮ್ ಮಾಡುವಾಗ ಐ ಬಿಕಮ್ ದಟ್ ಪಾತ್ರ. ಸೊ ನಾನಾಗಿರಲ್ಲ ಆ ಟೈಮಲ್ಲಿ. ನನಗೆ ಆ ಒಂದು ಸೀನನ್ನ ನಾನು ಪೋರ್ಟ್ರೇ ಮಾಡ್ತಿದ್ದೀನಿ ಅಂದ್ರೆ ಶ್ರೀದೇವಿಯಾಗಿ ನಾನು ಅಲ್ಲಿರ್ತೀನಿ. ಸೊ ಶ್ರೀದೇವಿಯಾಗಿ ಅವಳೇನ್ ಮಾಡ್ತಿದ್ಲು, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಐ ಗೋ ಆನ್ ದ ಕ್ಯಾಮ್ರಾ. ಸೊ ದಟ್ ಹೆಲ್ಪ್ಡ್ ಮೀ. ಕರೆಕ್ಟ್. ಸೊ ಸಚಿನ್ ಅವರೇ ಕನ್ಸಿಡರಬ್ಲಿ ಸೀನಿಯರ್ ಆಕ್ಟರ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಫಿಲಮ್ಸ್ ಅಂತ ಹೇಳೋದಾದ್ರೆ ಸಂಗೀತ ಅವರ. ಸೊ ಹೆಂಗಿತ್ತು ಅವ್ರ ಜೊತೆಗೆ ಆಕ್ಟ್ ಮಾಡುವ ಅನುಭವ? ತುಂಬಾ ಒಳ್ಳೆ ಕೋ-ಸ್ಟಾರ್, ಆಕ್ಟ್ ಮಾಡೋದಕ್ಕೆ ಆ ಕಂಫರ್ಟ್ ಝೋನ್ ಇತ್ತು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಎಲ್ಲೂ ಸ್ಟ್ರಿಕ್ಟ್ ಏನೂ ಇರಲಿಲ್ಲ. ದಟ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಮಿ. ಯಾಕಂದರೆ ಏನಾಗುತ್ತೆ, ಈಗ ಸಂಗೀತ ಅವರಾಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಅವರೆಲ್ಲ ಇಲ್ಲಿ ಮಾಡ್ಬೇಕಾದ್ರೆ ನಾನೊಬ್ಬ ಇಲ್ಲಿದ್ರೆ ವರ್ಕ್ ಆಗಲ್ಲ ಪ್ರಾಜೆಕ್ಟ್. ನನ್ನನ್ನು ಇಲ್ಲಿ ತೊಗೊಂಡೋದಾಗ ಅದು ಕಾಂಪ್ಲಿಮೆಂಟ್ ಆಗುತ್ತೆ, ಅದು ವರ್ಕ್ ಆಗುತ್ತೆ. ಸೊ ಅದಕ್ಕೆ ಅವರೆಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ಪ್ರತಿಯೊಂದು ಸೀನಲ್ಲೂ ನನಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಅದನ್ನು ಎಲ್ಲರೂ ಕೊಲಾಬ್ರೇಟಿವ್ ಆಗಿ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಪ್ರಿಪ್ರೇಷನ್ಸು ಅದಕ್ಕೆ ಏನು ಬೇಕು ಅದನ್ನು ತೊಗೊಂಡು ಏನಾಗುತ್ತೆ, ಒಂದು ಪ್ರಾಜೆಕ್ಟ್ ಅಂತ ಈಗ ನಾವು ನಮ್ಮ ಪ್ರೊಡಕ್ಷನ್ ಸೈಡಿಂದ ಮಾಡ್ಬೇಕಾರೆ ಅಥವಾ ಏನೇ ಮಾಡ್ಬೇಕಾದ್ರೆ ಆಸ್ ಎನ್ ಆಕ್ಟರ್ ನಾನು ಡೆಲಿವರ್ ಮಾಡಿಲ್ಲ ಅಂದಾಗ ಆ ಪ್ರಾಜೆಕ್ಟ್ನ ನಾನು ಹಾಳು ಮಾಡ್ದಂಗೆ ಆಗುತ್ತೆ. ಐ ಬಿ ಪುಲ್ಲಿಂಗ್ ಬ್ಯಾಕ್ ದ ಎನರ್ಜೀಸ್, ಎಲ್ಲ ಪಾಸಿಟಿವ್ ಎನರ್ಜೀಸ್ ನನ್ನ ಕಡೆ ಫೋಕಸ್ ಆಗಿದ್ದಾಗ ನಾನು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದ್ರ ಮೇಲೆ ಎಂಟೈರ್ ಪ್ರಾಜೆಕ್ಟ್ ಜರ್ನಿ ಆಗುತ್ತೆ. ಈಗ ಒಬ್ಬರು DOP ಆಗಿರ್ಬೋದು, ಒಬ್ಬರು ಡೈರೆಕ್ಟರ್ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಅವ್ರಲ್ಲಿ ಬಂದು ನಿಂತ್ಕೊಂಡು ಶೂಟ್ ಮಾಡ್ಬೇಕಾರೆ ಅವ್ರು 1 ಟೇಕಲ್ಲಿ ಕೊಡ್ಬೇಕಾರೆ ಇಲ್ಲ 2 ಟೇಕಲ್ಲಿ ಕೊಡ್ಬೇಕಾರೆ ನಾನು ಸೈಕಲ್ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಅದು ಯಾರಿಗೂ ಕನ್ವಿನ್ಸ್ ಆಗಲ್ಲ. ನೆಕ್ಸ್ಟ್ ಡೇ ಅದು ದಟ್ ರಬ್ಸ್ ಆಫ್ ಆನ್ ದ ಎಂಟೈರ್ ಸೆಟ್. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು ಇದೆಲ್ಲ ಒಂದು ಸೈಡ್ ಆದರೆ ಆಸ್ ಅ ಆ್ಯಕ್ಟರ್ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎನಫ್ ಟು ಹ್ಯಾಂಡಲ್ ಆಲ್ ಆಫ್ ದ ವರ್ಕ್ ದಟ್ ಈಸ್ ಗೋನ್ ಕಮ್ ಮೈ ವೇ ಅಂತ. ಸೊ ಟಚ್ ವುಡ್ ಅದು ಒಳ್ಳೆ ರೀತಿ ಆಗಿದೆ. ಅದು ಆಡಿಯನ್ಸ್ ನೋಡಿದಾಗ ಅವ್ರು ಏನು ಒಪಿನಿಯನ್ ಕೊಡ್ತಾರೆ ನೋಡಬೇಕು. ಹಿ ಈಸ್ ಅ ವಂಡರ್ಫುಲ್ ಕೋ ಆಕ್ಟರ್. ಐ ಟೆಲ್ ಯು ವೈ. ಇವರು ಅವ್ರ ಪಾತ್ರನ ತುಂಬಾ ಪ್ರೆಪ್ಡ್ ಆಗಿ ಬರ್ತಾರೆ. ಪ್ರೆಪ್ ಅಂದ್ರೆ ನಾವು ಇವಾಗ ಡೈಲಾಗ್ ಮಾಡ್ತೀವಲ್ಲ ಆ ಥರ ಅಲ್ಲ. ಹಿ ಗೋಸ್ ಇನ್ ಟು ದ ಕ್ಯಾರೆಕ್ಟರ್ ವೆರಿ ಡೀಪ್. ದಟ್ ಐ ಹ್ಯಾವ್ ಸೀನ್. ಇವಾಗ ನಮ್ದು ಕೆಲವೊಂದಲ್ಲ ಹಲವಾರು ಸೀನ್ಸ್ ಆ ರೀತಿ ಇದೆ. ಎದುರು ಬದ್ರು ಕೂತು ಮಾತಾಡೋದು, ವಿ ಗೆಟ್ ಇನ್ ಟು ಡೀಪ್ ಕಾನ್ವರ್ಸೇಷನ್ಸ್ ಆ ಟೈಮಲ್ಲಿ. ಸೊ ಆ ಒಂದು ಇಮೋಷನಲ್ ಶಿಫ್ಟ್ ಇರ್ಬೋದು, ಅಥವಾ ಅವರ ಒಂದು ರಿಯಾಕ್ಷನ್ ಇಂದ ನನ್ನ ರಿಯಾಕ್ಷನ್ ವಾಪಸ್ ಬರೋದಿರ್ಬೋದು. ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಡಬ್ಬಿಂಗ್ ಮಾಡುವಾಗ ನೋಡಿರೋದು. ಐ ಹ್ಯಾವ್ ನಾಟ್ ಸೀನ್ ದ ಫಿಲ್ಮ್ ಯೆಟ್, ಬಟ್ ನಾವು ಮಾಡೋಂಥ ಸೀನ್, ಇವಾಗ ನಾವು ರಿಯಾಲಿಟಿಯಲ್ಲಿ ಕೂತು ಇವಾಗ ನಾವಿಬ್ರು ಹೆಂಗೆ ಮಾತಾಡ್ತಿದೀವಿ ಆ ರೀತಿ ನಾವು ಆ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಸಿ ಪ್ಯಾಷನೆಟ್ಲಿ ಹಿ ಆಕ್ಟ್ಸ್ ಅಲ್ಲ, ದಟ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ಲವ್ಡ್ ಅಬೌಟ್ ಹಿಸ್ ವರ್ಕ್. ಓಕೆ. ಸೊ ಈಗ ವಲ್ನರಬಲ್ ಸಿಚುವೇಶನ್ಸ್ ನೀವು ಹೇಳಿದ್ರಿ, ಅಂದರೆ ಫೇಸ್ ಮಾಡಿದಾಗ ಪಾಸಿಟಿವ್ಸ್ ಅಥವಾ ನೆಗೆಟಿವ್ಸ್ ಏನಿರುತ್ತೆ, ವೀಕ್ನೆಸ್ ಅಥವಾ ಸ್ಟ್ರೆಂತ್ಸ್ ಏನಿರುತ್ತೆ ಅದರ ಪ್ರಕಾರವಾಗಿ ಅಂದರೆ ಮನುಷ್ಯರು ಬಿಹೇವ್ ಮಾಡ್ತಾರೆ ಅಂತ. ಸೊ ಈ ಸಿನಿಮಾದಲ್ಲಿ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಇದು ಶ್ರೀದೇವಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ ಈ ಒಂದು ಸಿಚುವೇಶನ್? ಪ್ರತಿಯೊಂದು ಪಾತ್ರನೂ ನಿಮಗೆ
ನಾವು ಯಾರಿಗೂ ಪ್ರೀಚಿಯಾಗಿ ಏನು ಹೇಳಕ್ ಹೋಗಿಲ್ಲ, ಎಂಟರ್ಟೈನಿಂಗ್ ವೇ ಅಲ್ಲೇ ನಾವು ಹೇಳಿದ್ವಿ. ಬಟ್ ಅಂಡರ್ ಕರೆಂಟ್ ಅಲ್ಲಿ ಅದು ನೀವು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಿ. ಈಗ ನೀವೇನೋ ಒಂದು ಟ್ರೇಲರ್ ಅಲ್ಲಿ ನಿಮ್ಗೆ ಒಂದು ಥಾಟ್ ಅನ್ನೋದು ನಿಮ್ಗೆ ಏನು ಕ್ವಶನ್ ಮಾರ್ಕ್ ಆಗಿದೆ, ಇದ್ರಲ್ಲಿ ಏನೋ ಇದೆ ಅನ್ನೋದು, ಆ ಏನೋ ಒಂದಿದೆ ಅನ್ನೋದು ಥಿಯೇಟ್ರಿಂದ ಹೊರಗಡೆ ಬಂದಾಗ ಒಂದೊಳ್ಳೆ ಸಿನಿಮಾ ನೋಡಿದ್ದೀನಿ, ಅದ್ರ ಜೊತೆಗೆ ನನಗೆ ಇವರು ಕೆಲವೊಂದು ವಿಚಾರಗಳು ಹೇಳಿದ್ದಾರೆ, ಅದನ್ನ ನಾನು ಯೋಚನೆ ಮಾಡ್ತೀನಿ ಅನ್ನೋದು ಬರುತ್ತೆ. ಓಕೆ, ಸೊ ಅದೆಲ್ಲೂ ಪ್ರೀಚಿಯಾಗಿರಲ್ಲ ನೋಡೋರಿಗೆ. ಪ್ರೀತಿ ಮೇ ಬಿ ವೆನ್ ವಿ ಆರ್ ಸ್ಪೀಕಿಂಗ್ ಪ್ರಾಬಬ್ಲಿ ಫ್ಯೂ ಚೋಸನ್ ವರ್ಡ್ಸ್, ನಾವು ಮಾತಾಡುವಾಗ ವರ್ಡ್ಸ್ ಪ್ರಾಬಬ್ಲಿ ಟರ್ಮಿನಾಲಜಿ ಹಂಗಿರ್ಬೋದೇನೋ, ಬಟ್ ಸಿನಿಮಾ ಅಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಶೋನ್ ಆಸ್ ಎಂಟರ್ಟೈನ್ಮೆಂಟ್ ಇದು ತರ. ಓಕೆ, ಸಂಗೀತ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ, ಆ್ಯಕ್ಚುಲಿ ಪಾತ್ರ ಏನು ಡಿಮ್ಯಾಂಡ್ ಮಾಡ್ತೋ ಅದನ್ನು ನಾನು ಕೊಟ್ಟಿದ್ದೀನಿ, ಆ್ಯಂಡ್ ಅದೊಂದು ಸೆನ್ಸಿಬಲ್ ಲೈನಲ್ಲೇ ತೋರಿಸಿದ್ದಾರೆ ಅದನ್ನೆಲ್ಲ ಅಂತ. ಬಟ್ ಈಗ ಜನರಲ್ ಆಗಿ ಅದು ನೋಡುವಾಗ ಓಕೆ ಇವರು ಸ್ಕಿನ್ ಶೋ ಮಾಡಿದ್ದಾರೆ ಅಥವಾ ಆ ಥರದ್ದೆಲ್ಲ ಒಂದು ತಲೆಗೆ ಬರುತ್ತೆ ಜನರಲ್ ಆಗಿ. ಸೊ ಟೈಪ್ ಕಾಸ್ಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಅಂದರೆ ಕೆಲವರಿಗೆ ಅದು ಅರ್ಥ ಆಗದೆ ಇರುವಾಗ ಬೇರೆ ತಂಡಗಳಿಗೆ ಅಥವಾ ಇದೆಲ್ಲ ಓಕೆ ಆ ಒಂದು ಸಿನಿಮಾಗೆ ಆ ಪಾತ್ರಕ್ಕೆ ಅದು ಬೇಕಾಗಿತ್ತು, ಅದನ್ನಷ್ಟೇ ಅವ್ರು ಮಾಡಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲದೆ ಇರುವಾಗ ಮತ್ತೆ ಅದೇ ಪಾತ್ರಗಳಿಗೆ ಕರೆಯುವಂಥದ್ದು ಆ ಥರದ್ದೆಲ್ಲ ಟೈಪ್ ಕಾಸ್ಟಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಮೂವಿ ಆದ ನಂತರ ಆ ಥರ ಆಗಬಹುದು ಅಂತ ನಿಮಗೆ ಅನಿಸಿದೆಯಾ? ಆ ಇನ್ಸೆಕ್ಯೂರಿಟಿ ಯಾವತ್ತಾದ್ರೂ ಕಾಡಿದೆಯಾ ಹೇಗೆ ಅಂತ? ನಾನು ಅದನ್ನ ಟೈಪ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡಕ್ ಹೋಗಲ್ಲ ಒಂದ್ ಲೆವೆಲ್ಗೆ. ಯಾಕೆಂದ್ರೆ ಈಗ ನಮ್ಮ ಕಿಶೋರ್ ಅವರೇನೆ ಎಷ್ಟು ಸಿನಿಮಾಗಳಲ್ಲಿ ಅವರು ಪೊಲೀಸ್ ಆಗಿ ಕೆಲಸ ಮಾಡಿರ್ಬೋದು, ಬಟ್ ಒಂದೊಂದು ಸಿನಿಮಾಗಳಲ್ಲಿ ಅದರದ್ದು ಪೋರ್ಟ್ರೇಲ್ ಬೇರೆ ತರ ಇರುತ್ತೆ, ಆ ಸ್ಟೋರಿಗೆ ಬೇಕಾದಂತ ಒಂದು ಎನರ್ಜಿ ಬೇರೆ ತರ ಇರುತ್ತೆ. ಈಗ ಅವ್ರು ಕರಪ್ಟ್ ಕಾಪ್ ಆಗಿರ್ಬೋದು ಅಥವಾ ಒಳ್ಳೆ ಕಾಪ್ ಆಗಿರ್ಬೋದು, ಇಲ್ಲ ಅವರೇ ಕೊಲೆ ಮಾಡಿರ್ಬೋದು, ದೇರ್ ಆರ್ ಸೋ ಮೆನಿ ಎಲಿಮೆಂಟ್ಸ್ ಅಲ್ವಾ. ಅವ್ರಿಗೂ ಅದೇ ರೀತಿ ಟೈಪ್ ಕಾಸ್ಟ್ ಅಂತ ನಾನು ಹೇಳಕ್ ಹೋಗಲ್ಲ. ಇದು ಇವಾಗ ನನಗೆ ಅದೇ ರೀತಿ ಸ್ಕ್ರಿಪ್ಟ್ಸ್ ಬಂದಾಗ ಒಂದು ಪಾಸಿಟಿವ್ ಥಿಂಗ್ ಏನು ಅಂದ್ರೆ, ನಾನು ಅದರಲ್ಲಿ ಏನ್ ಚೇಂಜಸ್ ಇದೆ ನಾನು ನೋಡ್ತೀನಿ. ಅಂದ್ರೆ ಸ್ಟೋರಿ ಯಾವ ರೀತಿ ಪೋರ್ಟ್ರೇ ಆಗ್ತಿದೆ ಅಂತ. ಇನ್ ಕೇಸ್ ಏನಾದ್ರೂ ಇದಕ್ಕಿಂತ ನಾವು ಬೇರೆ ವಿಷಯನೋ ಹೇಳಕ್ ಹೋಗ್ತಿದೀವಿ ಆ ಇನ್ನೊಂದು ಚಿತ್ರದಲ್ಲಿ ಅಂತ ಅಂದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಇದೇ ರೀತಿ ಎಕ್ಸಾಕ್ಟ್ ಆಗಿ ಸೇಮ್ ಫಿಲ್ಮ್ ಸೇಮ್ ಸ್ಟೋರಿ ಬಂತು ಅಂದ್ರೆ ಐ ವಿಲ್ ಡೆಫಿನೆಟ್ಲಿ ಟೇಕ್ ಅ ಸ್ಟೆಪ್ ಬ್ಯಾಕ್, ಬಿಕಾಸ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಸೇಯಿಂಗ್ ದ ಸೇಮ್ ಸ್ಟೋರಿ ಓವರ್ ಅಂಡ್ ಓವರ್ ಅಗೇನ್ ಆಸ್ ದ ಸೇಮ್ ಕ್ಯಾರೆಕ್ಟರ್. ಬಟ್ ಅದರಲ್ಲಿ ಬೇರೆನೋ ವಿಚಾರ ಇತ್ತು ಅಂದ್ರೆ ಐ ವಿಲ್ ಡೆಫಿನೆಟ್ಲಿ ಚೂಸ್ ಇಟ್, ಯಾಕೆಂದ್ರೆ ನನಗೆ ಕಲಿಯಕ್ಕೆ ಇನ್ನೊಂದು ಹೊಸ ಸಿನಿಮಾ ಆಗತ್ತೆ. ಬಟ್ ಯಾ ಲೈಕ್ ಯು ಸೆಡ್, ಇವಾಗ ನಾನಾಗ್ಲಿ ಅಥವಾ ಅಕ್ಷಿತಾ ಅವರಾಗ್ಲಿ ವೆನ್ ವಿ ಡೂ ಸಚ್ ರೋಲ್ಸ್ ಅಲ್ವಾ, ದೇರ್ ವಿಲ್ ಬಿ ಅ ಮೈನ್ಯೂಟ್ ಫಿಯರ್ ಆಫ್ ಟೈಪ್ ಕಾಸ್ಟ್ ಡೆಫಿನೆಟ್ಲಿ. ಯಾಕೆಂದ್ರೆ ಜನರ ಮೈಂಡ್ ಸೆಟ್ ಇವ್ರ ಈ ಪಾತ್ರನ ಆಲ್ರೆಡಿ ಮಾಡಿದಾರಲ್ವಾ, ಸೊ ನಮ್ಮ ಸಿನಿಮಾಲಿ ಇದನ್ನ ಚೆನ್ನಾಗಿ ಮಾಡ್ಬೋದು, ಸೊ ಇವ್ರನ್ನೇ ಕಾಸ್ಟ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಏನೋ ಒಂದು ಇನ್ನೊಂದು ಹೋಮ್ಲಿ ಗರ್ಲ್ ಪಾತ್ರಕ್ಕೆ ಇವ್ರು ಸೂಟ್ ಆಗಲ್ಲ ಅಂತ ಅನ್ಕೊಳ್ಳೋದು, ಆ ಥರದೆಲ್ಲ ಖಂಡಿತವಾಗ್ಲೂ. ಸಿನಿಮಾಯಿಂದ ಹೊರಗಡೆ ಬಂದಾಗ ನಿಮ್ಗೆ ಓವರ್ ಆಲ್ ಆಸ್ ಅ ವುಮೆನ್ ನೀವು ಇವ್ರನ್ನ ನೋಡ್ತಿರೋ ಹೊರತು ಆ ಪರ್ಟಿಕ್ಯುಲರ್ ಸೆಕ್ಸ್ ವರ್ಕರ್ ಫೇಸ್ ಅಂತ ನೀವು ನೋಡಲ್ಲ. ಯಾಕಂದರೆ ಶಿಲ್ ವಿನ್ ಯು ಓವರ್ ಆಸ್ ಅ ಕ್ಯಾರೆಕ್ಟರ್, ಆಸ್ ಅ ಪರ್ಫಾರ್ಮಿಂಗ್ ಆರ್ಟಿಸ್ಟ್. ಸೊ ಯಾಕಂದರೆ ನಾನು ಎಡಿಟಿಂಗ್ ಸ್ಟೇಜಸ್ಸಲ್ಲೆಲ್ಲ ನೋಡಿದ್ದೀನಲ್ಲ, ಓವರ್ ಆಲ್ ಆಸ್ ಒಂದು ಫಿಲಮ್ ಗ್ರಾಫ್ ನೋಡಿದಾಗ ಎಂಟೈರ್ ಫಿಲಮಲ್ಲಿ ಅದು ನಿಮಗೆ ಕನ್ವೆ ಆಗುತ್ತೆ. ಆ ಪೋರ್ಷನ್ ನಿಮಗೆ ಅದು ನಿಮ್ಮ ತಲೆಯಲ್ಲಿ ಉಳಿಯಲ್ಲ. ಓಕೆ, ಬಟ್ ಇಟ್ ವಿಲ್ ಬಿ ಅಪ್ರಿಷಿಯೇಟೆಡ್. ಅವ್ರು ಹೇಳ್ದಂಗೆ ಇನ್ನೂ ಹಲವಾರು ವಿಷಯಗಳನ್ನ ನೀವು ಮನೆಗೆ ಹೋಗಿ ಥಿಂಕ್ ಮಾಡ್ತೀರಾ. ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆನೂ ಅಷ್ಟೇ. ನಾನು ಇಟ್ಸ್ ನಾಟ್ ಸೂಪರ್ಫಿಷಿಯಲ್, ಇಟ್ ಗೋಸ್ ಡೀಪ್. ಇವ್ರು ಯಾಕೆ ಆ ಒಂದು ಸಿಚುವೇಶನ್ ಅಲ್ಲಿ ಇದ್ರು ಅಥವಾ ಯಾಕೆ, ಆ ಒಂದು ಕ್ವೆಶನ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಕಾಡ್ತಾ ಇರುತ್ತೆ. ಆ್ಯಂಡ್ ದಟ್ ಈಸ್ ದ ಯುನೋ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಆಡಿಯನ್ಸ್ ಆಸ್ ವೆಲ್. ನಮಗೆ ಪ್ರೆಸ್ ಮೀಟಲ್ಲಿ ನಟ ಕಾರ್ತಿಕ್ ಅವರು ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾರೆ, ಅದರ ಬೇಸಿಸ್ ಮೇಲೆ ಈ ಪ್ರಶ್ನೆಗಳು. ಅಂದರೆ ಮೇಲ್ ಚವನಿಸಮ್ ಅದನ್ನು ಕೂಡ ಇದರಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದೀರಾ ಆ್ಯಕ್ಚುಲಿ. ಅಂದರೆ ಇನ್ ಜನರಲ್ ಸಮಾಜದಲ್ಲಿ ಈ ಮೇಲ್ ಚವನಿಸಮ್ ಅಥವಾ ಹೆಣ್ಮಕ್ಳನ್ನ ಈಸಿಯಾಗಿ ಕನ್ಸಿಡರ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಯಾಕೆ ಆಗುತ್ತೆ? ವಾಟ್ ಈಸ್ ದ ಸೈಕಿ ಬಿಹೈಂಡ್ ದಟ್ ಅಂತ ನಿಮಗೆ ಅನ್ಸುತ್ತೆ? ಅದಕ್ಕೆ ಗೋ ಬ್ಯಾಕ್ ಇನ್ ಟು ಟೈಮ್ ಅಲ್ವಾ. ರೈಟ್ ನಾವು ಈ ಜನ್ರೇಷನ್ಗೆ ಅದಷ್ಟಿಲ್ಲ, ಕಂಪ್ಯಾರಿಟಿವ್ಲಿ ಇಟ್ಸ್ ಕಮಿಂಗ್ ಡೌನ್. ಬಿಕಾಸ್ ಅದು ಇನಿಷಿಯಲ್ ಡೇಸಲ್ಲಿ ಏನಾಗ್ತಿತ್ತು, ಇಟ್ ವಾಸ್ ಆಲ್ವೇಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ. ವಿಮೆನ್ಗೆ ಒಂದು ಪವರು ಅಥವಾ ಒಂದು ಎಜುಕೇಷನ್ನು ಕೊಡ್ತಾ ಇದ್ದು ಕಡಿಮೆ, ಅವ್ರಿಗೆ ಒಂದು ಫ್ರೀಡಮ್ ಅನ್ನೋದು ಕೊಡ್ತಾ ಇದ್ದು ಕಡಿಮೆ. ಬರ್ತಾ 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 ಜಾಸ್ತಿ ಆಯ್ತಾ ಬಂದಾಗ ಇವಾಗ ಆಲ್ಮೋಸ್ಟ್ ಕಮಿಂಗ್ ಇನ್ ಟು ಪಾರ್ಟ್ ಟರ್ಮ್ಸ್ ನಾವು. ಸೊ ಅದೇನಾಗುತ್ತೆ, ಬಟ್ ಮಾತಾಡೋದು ಬೇಕಾದ್ರೆ ಈಸಿಯಾಗಿ ಲೈಟಾಗಿ ಮಾತಾಡ್ಬಿಡ್ತೀವಿ, ಬಟ್ ಅದರಿಂದ ಇರೋ ಮೀನಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ಯಾರು ಅಷ್ಟು ಸೀರಿಯಸ್ ಆಗಿ ಕೆಲವೊಂದ್ಸರಿ ತೊಗೊಳಲ್ಲ. ಬಟ್ ಪಕ್ಕದಲ್ಲಿರೋ ಒಂದು ಹೆಣ್ಮಗುಗೆ ಅದೆಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ಸೊ ಅದನ್ನು ಕಾರ್ತಿಕ್ ಅಲ್ಲಿ ಹೇಳಿದ್ರು, ನಾವು ಯಾರನ್ನ ಹೇಗೆ ಕನ್ಸೀವ್ ಮಾಡ್ತೀವಿ. ಈಗ ಒಬ್ರು ಆ್ಯಂಕರ್ನ ನಾವು ಈಗ ನಿಮ್ಮನ್ನ ಒಬ್ರು ಆ್ಯಂಕರ್ ಅಂತ ಕರಿತೀವಿ. ಈಗ ಯಾರೋ ಒಬ್ರು ಲೇಡಿ ಅದನ್ನ ಮಾಡ್ಬೇಕಾದ್ರೆ ಲೇಡಿ ಆ್ಯಂಕರ್ ಅಂತೀವಿ. ಈಗ ನಿಮಗೆ ಮೇಲ್ ಆ್ಯಂಕರ್ ಅಂತ ನಾವು. ಸೊ ಯು ಅಪ್ರಿಷಿಯೇಟ್ ಹರ್ ಫಾರ್ ದಟ್ ಜಾಬ್ ದಟ್ ಶಿ ಈಸ್ ಡೂಯಿಂಗ್. ಡೋಂಟ್ ಟೈಪ್ ಕಾಸ್ಟ್ ಸೇಯಿಂಗ್ ದಟ್ ಶಿ ಈಸ್ ಡೂಯಿಂಗ್ ದಿಸ್ ಆಸ್ ದಿಸ್ ಪರ್ಸನ್ ಅಂತ. ದೇರ್ ಇಸ್ ನೋ ಆ್ಯಕ್ಚುಲಾಗಿ ಅವ್ರಿಗೆ ಅದಕ್ಕೆ ಅಂತ ಸ್ಪೆಷಲ್ ಪ್ರಿಫರೆನ್ಸಸ್ ಕೊಡಬೇಡಿ. ಅವ್ರು ಕೆಲಸ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಿ, ಕೆಲಸ ಮಾಡಿಲ್ಲ ಅಂದಾಗ
ಪುಲ್ಲರ್ ಅಪ್ ಫಾರ್ ವಾಟ್ ಶಿ ಹ್ಯಾಸ್ ಟು ಡೂ. ಸೊ ಆ ರೀತಿ ಅವ್ರು ಹೇಳಿದ್ದು ಆ ಕಾಂಟೆಕ್ಸ್ಟಲ್ಲಿ. ಸೊ ನಾವು ಇನ್ ದ ಸೆನ್ಸ್ ಇನ್ ದ ಮೂವಿನೂ ನಾನು ಆಗಲೇ ಹೇಳ್ದಂಗೆ ನಿಮಗೆ ಆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಆಫ್ ದಟ್ ಕ್ಯಾರೆಕ್ಟರ್ ಅದು ನಿಮಗೆ ಇನ್ಸ್ಪೈರ್ ಮಾಡುತ್ತೆ ಓವರ್ ಆಲ್. ಅವರು ಲಾಸ್ಟಲ್ಲಿ ವಿ ಸೆಲೆಬ್ರೇಟ್ ದಟ್ ಕ್ಯಾರೆಕ್ಟರ್ ಫಾರ್ ದಟ್ ಪರ್ಪಸ್. ಓಕೆ ಓಕೆ ಅಂದರೆ ಈಗ ಟ್ರೈಲರ್ ನೋಡುವಾಗ ನಮಗೆ ಆ್ಯಕ್ಚುಲಿ ಒಂದು ಕಡೆ ಇದು ಸಚಿನ್ ಅವ್ರ ಸಿನಿಮಾ ಅಂತಾರು ಅನಿಸುತ್ತೆ, ಸಂಗೀತ ಅವ್ರ ಸಿನಿಮಾ ಅಂತಾರು ಅನಿಸುತ್ತೆ, ಕಿಶೋರ್ ಅವ್ರ ಸಿನಿಮಾ, ರಮೇಶ್ ಇಂದ್ರ, ಅಂದರೆ ಪ್ರತಿಯೊಬ್ಬರು ಎಲ್ಲರೂ ಸಿನಿಮಾ ಅಂದರೆ ಯಾರು ಮೇನ್ ಲೀಡ್ ಅಂತ ಈಗ ನಮಗೆ ಇದು ಮಾಡೋಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಸ್ಟೋರಿ ವಿಲ್ ಬಿ ದ ಮೇನ್ ಲೀಡ್. ಸ್ಟೋರಿ ಇಸ್ ದ ಮೇನ್ ಲೀಡ್. ದಟ್ಸ್ ಕ್ವೈಟ್ ಎ ರೇರಿಟಿ. ಈಗ ರೀಸೆಂಟ್ ಟೈಮ್ಸಲ್ಲಿ ಆ ಥರದ್ದು ಎಲ್ಲರೂ ಸಿನಿಮಾ ಆಗಿರೋದು ಒಂದು ಸಿನಿಮಾ ಆಗಿ ಬರೋದು ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ರೇರ್. ಅದೇನಕ್ಕೆ ಅದು ಪರ್ಟಿಕ್ಯುಲರಾಗಿ ಆ ಡಿಸಿಷನಿಗೆ ನಾವು ಬಂದಿದ್ದು ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಮಾಸ್ ಸಿನಿಮಾ ಅಥವಾ ಒಂದು ಬೇರೆ ಜಾನರ್ ಒಂದು ಲವ್ ಅಂತ ಹೋದಾಗ ಇವತ್ತಿಗೆ ದಟ್ಸ್ ಬಿಕಮ್ ಮೊನೋಟನಸ್ ಆಸ್ ಅನ್ ಆಡಿಯನ್ಸ್. ಆಯಿತು, ಲವ್ ಮಾಡ್ಬೇಕಾದ್ರೆ ಫಸ್ಟ್ ಹಾಫಲ್ಲಿ ಲವ್ ಮಾಡ್ತಾನೆ, ಎಂಡ್ ಹೊತ್ತಿಗೆ ಬ್ರೇಕಪ್ ಆಗ್ತಾನೆ, ಸೆಕೆಂಡ್ ಹಾಫ್ ಎಂಡ್ ಆಗೋ ಹೊತ್ತಿಗೆ ಇನ್ನೂ ಪ್ಯಾಚಪ್ ಆಗುತ್ತೆ, ಇಲ್ಲ ಒಂದು ಇಬ್ಬರು ಹುಡುಗಿನ ಲವ್ ಮಾಡ್ತಾನೆ, ಮೂರನೇ ಮದುವೆ ಆಗ್ತಾನೆ. ಅದು ಬಿಟ್ಟು ಆ ಜಾನರಲ್ಲಿ ಅದನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀವಿ ಅನ್ನೋದ್ರ ಮೇಲೆ ಲವ್ ಸ್ಟೋರಿ ನಿಲ್ಲುತ್ತೆ. ಸೊ ಒಂದು ಮಾಸ್ ಫಿಲಮ್ ಅಂದಾಗ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಹೋಗಿ ಇದು ಮಾಡ್ತಾನೆ. ಬಟ್ ಇಲ್ಲಿ ನಾವು ಕಂಟೆಂಟ್ ಅಂತ ಬಂದಾಗ ನೀವು ಆ್ಯಸ್ ಅನ್ ಆಡಿಯನ್ಸ್ ನೀವನ್ನು ನಾವು ಇಡಬೇಕು ಅಂದಾಗ ಮಲ್ಟಿಪಲ್ ಲೇಯರ್ಸಲ್ಲಿ ನಾವು ವರ್ಕ್ ಮಾಡಿದಾಗ ನೀವು ಆ್ಯಸ್ ಅನ್ ಆಡಿಯನ್ಸ್ ವಿಲ್ ಬಿ ಎಂಗ್ರಾಸ್ಡ್. ಆ ಥಾಟ್ ಪ್ರೊಸೆಸ್ ಬಂದಾಗ ಇದೇನಾಯಿತು, ನಮ್ಮ ಒಂದು ಹೆಣ್ಣಿಗೆ ಒಂದು ಈ ಥರ ನಾವು ಫಸ್ಟ್ ಪೋಸ್ಟರ್ ಬಿಟ್ಟಿದ್ದ ದಿನಾನೇ ನಾವು ಬಿಟ್ಟಿದ್ದು ಅದು ಒಂದು ಹೆಣ್ಣು, ಅವಳಿಗೆ ಒಂದಷ್ಟು ಬಳ್ಳಿ ಸುತ್ತಿತ್ತು, ಆ ಬಳ್ಳಿ ಅವಳಿಗೆ ಮುಖ ಕವರ್ ಆಗಿತ್ತು ವಿತ್ ಇದು ಪ್ಯಾರೆಟ್ಸ್. ಅದಾದಮೇಲೆ ಬೇರೆ ಬೇರೆ ಪ್ರಾಣಿಗಳು ಅಲ್ಲಲ್ಲಿ ಕಾಣಿಸ್ಕೊತಿದ್ವು. ಅದೇನಂದರೆ ಅದು ಸಿಂಬಾಲಿಕ್ ಆಗಿ ಏನು ಹೇಳಿದಂದರೆ ಅವಳು ಫ್ರೀ ಆಗೋಕ್ಕೆ ಇವೆಲ್ಲ ತಡೀತಾ ಇದೆ, ಅದರಿಂದ ಅವಳು ಏನು ಮಾಡ್ತಾಳೆ ಅನ್ನೋದನ್ನು ನಾವೊಂದು ಕ್ವಶನ್ ಮಾರ್ಕಾಗಿ ಡೇ ಒನ್ ಬಿಟ್ವಿ. ಸೊ ಅದೇ ರೀತಿ ಬರ್ತಾ ಬರ್ತಾ ನಾವು ಬೇರೆ ಬೇರೆ ಪೋಸ್ಟರ್ಸ್ ಬಿಟ್ಟಿದ್ರಲ್ಲೂ, ಈಗ ನಿನ್ನೆ ನಾವು ಬಿಟ್ಟಿದ್ದು ಪೋಸ್ಟ್ರಲ್ಲೂ ಸಿಂಬಾಲಿಕ್ಕಾಗಿ ಅಲ್ಲಲ್ಲೇ ಒಂದೊಂದು ಪ್ಲೇಸ್ ಮಾಡಿದ್ದೀವಿ. ಒಂದು ರಮೇಶ್ ಇಂದ್ರ ಇವರು ಒಂದು ಗಾಡೀಲಿ ಹೋಗೋದಿರ್ಬೋದು, ಅಥವಾ ನನ್ನ ಕ್ಯಾರೆಕ್ಟ್ರು ನಿಂತ್ಕೊಂಡು ನೋಡ್ತಾ ಇರೋದಿರ್ಬೋದು, ಅಥವಾ ಹಿಂದೆಗಡೆ ಒಂದು ಸಿಲ್ಕ್ ಸ್ಮಿತಾ ಅವ್ರದ್ದು ಇರ್ಬೋದು, ಇವರೊಂದು ಬೆಡ್ ಮುಂದೆ ನಿಂತಿರೋದಿರ್ಬೋದು, ಅಥವಾ ಕಿಶೋರ್ ಸರ್ ಸೀರಿಯಸ್ ಆಗಿ ನೋಡ್ತಾ ಇರೋದಿರ್ಬೋದು, ಪ್ರವೀಣ್ ಜೈನ್ ಹಿಂದೆ ತಿರುಗಿ ನೋಡ್ತಾ ಇರೋದಿರ್ಬೋದು. ಇದೆಲ್ಲನೂ ಒಂದು ಸಿಂಬಾಲಿಕ್ಕಾಗಿ ನಾವು ಎಂಟೈರ್ ಸಿನಿಮಾನ ಅಲ್ಲಿ ಪೋರ್ಟ್ರೇ ಮಾಡೋಕ್ಕೆ ಕೊಟ್ಟಿದ್ದೀವಿ. ಇಫ್ ಸಮನ್ ವಾಂಟ್ಸ್ ಟು ಅಬ್ಸರ್ವ್ ಮಾಡಿ ಕ್ವಶನ್ ಮಾಡೋದು ನಮ್ಗೆ ಅದು ಇನ್ನೂ ಖುಷಿ ಆಗುತ್ತೆ. ಸೊ ಈಗ ನೀವು ಹೆಂಗೆ ಮಾಡಿರಿ ಆ ರೀತಿ. ಬಟ್ ಸಿನಿಮಾ ನೋಡಿದಾಗ ನಿಮಗೆ ಅದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕಲ್ಲ. ಆ್ಯಸ್ ಅನ್ ಆಡಿಯನ್ ಇವಾಗ ನಾನು ಥಿಯೇಟ್ರಿಗೆ ಬರಬೇಕು ಅಂದರೆ ನಾನು ಕನ್ವಿನ್ಸ್ ಆಗಿಲ್ಲ ಅಂದರೆ ನಾನು ಥಿಯೇಟ್ರಿಗೆ ಬರೋಲ್ಲ. ನಾನು ಇವತ್ತು ನನ್ನ ತಂದೆ ಮಗನಾಗಿ ನನ್ನ ತಂದೆಗಿರೋ ಫಾಲೋಯರ್ಸು ನನ್ನ ಸಿನಿಮಾ ಅವ್ರಿಗೆ ಈ ಟ್ರೈಲರೋ ಇನ್ನೊಂದು ಇಷ್ಟ ಆದರೆ ಅವ್ರು ಥಿಯೇಟ್ರಿಗೆ ಬರ್ತಾರೆ. ಅವ್ರಿಗದು ರೀಚ್ ಆಗ್ತಿಲ್ಲ. ನನ್ನನ್ನು ಊರಿಗೆ ಹೋದಾಗ ಸಚಿನ್ ಚಲುವರಾಯಸ್ವಾಮಿ ಆಗಿ ಅವ್ರು ನನ್ನ ರಿಸೀವ್ ಮಾಡೋದಕ್ಕೂ ಒಬ್ಬ ಆ್ಯಕ್ಟ್ರಾಗಿ ರಿಸೀವ್ ಮಾಡೋಕ್ಕೂ ಬೇರೆ ರೀತಿ ಇರುತ್ತೆ. ಆ್ಯಕ್ಟ್ರಾಗಿ ರಿಸೀವ್ ಮಾಡಬೇಕು ಅಂದರೆ ನಾನು ಒಬ್ಬ ಆ್ಯಕ್ಟ್ರಾಗೆ ಅವ್ರನ್ನ ನಾನು ಕನ್ವಿನ್ಸ್ ಮಾಡಬೇಕು. ಅಲ್ಲಿ ನಾನು ಪೊಲಿಟಿಷಿಯನ್ ಮಗ ಆಗಿ ಅಥವಾ ನಾನೊಬ್ಬ ಅವ್ರ ಫ್ರೆಂಡ್ ಆಗಿ ನಾನು ಕನ್ವಿನ್ಸ್ ಮಾಡೋದು ಅದು ಬೇರೆ. ನಮಗೆ ಅನ್ನೋದನ್ನ ಒಂದು ಸರ್ಕಲಲ್ಲಿ ಒಂದಷ್ಟು ಜನ ಬಂದು ಸಿನಿಮಾ ನೋಡ್ಬೋದು, ಅಷ್ಟು ಜನ ನೋಡೋದು ಸಿನಿಮಾ ಗೆಲ್ಲಲ್ಲ. ಓವರಾಲ್ ಸಿನಿಮಾ ಗೆಲ್ಲಬೇಕು ಅಂದರೆ ಓವರಾಲ್ ಮೇಜರ್ ಸಿನಿಮಾ ಗೋಯಿಂಗ್ ಆಡಿಯನ್ಸ್ನ ನಾವು ಗೆಲ್ಲಬೇಕಾಗತ್ತೆ. ಅದಕ್ಕೆ ನಾವು ಒಂದು ಸಿನಿಮಾ ಅಂದರೆ ಒಂದು ಸಬ್ಜೆಕ್ಟ್ ಮೂಲಕ ಬಂದೇ ಗೆಲ್ಲಕ್ಕಾಗುತ್ತೆ. ಸೊ ಈಗ ಸಚಿನ್ ಆ್ಯಸ್ ಅನ್ ಆ್ಯಕ್ಟರ್ ಅಥವಾ ಪೊಲಿಟಿಷಿಯನ್ ಸನ್ ಅಥವಾ ಸಾಕಷ್ಟು ಈಗ ನಿಮ್ಮದು ಡೆಫಿನೇಷನ್ ಇದೆ ನಿಮಗೆ. ಸೊ ಯಾವ ರೀತಿ ಅಂದರೆ ಪೋರ್ಟ್ರೇ ಮಾಡ್ಕೋಬೇಕು ಅಂತ ಓವರಾಲ್ ಆಗಿ ಜನಗಳಿಗೆ ಯಾವ ರೀತಿ ಹೆಚ್ಚು ರೀಚ್ ಆಗಬೇಕು ಅಂತ ಅನಿಸುತ್ತೆ? ಬಿಕಾಸ್ ಈಗಷ್ಟೇ ನಿಮ್ಮದು ರಾಜಕೀಯ ಲೈಫ್ ಕೂಡ ಸ್ಟಾರ್ಟ್ ಆಗಿದೆ, ಸಮ್ ಏಪ್ರಿಲ್ ಆ ಟೈಮಲ್ಲೆಲ್ಲ. ಸೊ ಯಾವುದು ನಿಮಗೆ ಜಾಸ್ತಿ ರುಚಿಸುತ್ತೆ, ಜನಗಳಿಗೆ ಯಾವುದ್ರ ಮೂಲಕ ಹೆಚ್ಚು ತಲುಪಿದ್ರೆ ಒಳ್ಳೇದು ಅಂತ ನಿಮಗೆ ಅನಿಸುತ್ತೆ? ಆ ಥರ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಗಾಡ್ಸ್ ಗ್ರೇಸ್, ದೇವರು ನನಗೆ ಇಷ್ಟೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ. ದೇವರು ಪ್ಲಸ್ ನನ್ನ ತಂದೆ ಮೇಜರಾಗಿ ಅವರಿಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಆಪರ್ಚುನಿಟೀಸ್ ನನಗೆ ಕ್ರಿಯೇಟ್ ಆಗ್ತಿರಲಿಲ್ಲ. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಯಾರೇ ಒಬ್ಬ ಮನುಷ್ಯನಿಗೆ ಒಂದು ಲೈವ್ಲಿಹುಡ್ ಅಂತ ಇರಬೇಕಾದ್ರೆ ವರ್ಕ್ ಮಾಡಬೇಕಾದ್ರೆ, ಸೊ ವೆನ್ ಈ ಡಸಂಟ್ ಹ್ಯಾವ್ ದಟ್ ಪ್ರೆಷರ್ ಆಫ್ ನಾಳೆ ಬೆಳಗ್ಗೆ ನನ್ನ ಜೀವನ ಹೆಂಗೆ ಅನ್ನೋ ಪ್ರೆಷರ್ ಇಲ್ದಲೇ ಇದ್ದಾಗ ಯು ಕ್ಯಾನ್ ಎಕ್ಸ್ಪ್ಲೋರ್ ಆ್ಯಂಡ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ಸೊ ಆ ಪ್ರೆಷರ್ ಇದ್ದಾಗ ಏನಾಗುತ್ತೆ, ಯು ಆರ್ ರಿಸ್ಟ್ರಿಕ್ಟೆಡ್ ಟು ಡೂಯಿಂಗ್ ಸರ್ಟನ್ ಥಿಂಗ್ಸ್ ಸೊ ದಟ್ ನಿನಗೆ ಆ ಜೀವನಕ್ಕೆ ಏನು ಬೇಕೋ ಅದನ್ನ ನೀನು ಕೊಡಬೇಕಾಗತ್ತೆ. ಈಗ ನನಗೆ ಯು ಆರ್ ಬ್ರೂಟಲಿ ಹಾನೆಸ್ಟ್ ಆ್ಯಕ್ಚುಲಿ. ಸೊ ಅದಿದ್ದಾಗ ಏನಾಗುತ್ತೆ, ನನಗೆ ಎಕ್ಸ್ಪ್ಲೋರ್ ಮಾಡೋಕೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ರೆಸ್ಪಾನ್ಸಿಬಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಇಂಟೆನ್ಷನ್ ಯಾವಾಗಲೂ ಇರೋದೇನೆಂದರೆ ಐ ಶುಡ್ ಗಿವ್ ಮೈ 100% ಟು ದ ಸ್ಕ್ರೀನ್. ಅದು ಜನಕ್ಕೆ ಇಷ್ಟ ಆದರೆ ವೆಲ್ ಆ್ಯಂಡ್ ಗುಡ್, ಇಷ್ಟ ಆಗಿಲ್ಲ ಅಂದರೆ ಕಲ್ತ್ಬಿಟ್ಟು ನೆಕ್ಸ್ಟ್ ಹೋಗಬೇಕು ಅಂತ. ಆ್ಯಸ್ ಅ ಪೊಲಿಟಿಷಿಯನ್ ಸನ್ ಹೂಸ್ coming up in the lines of politics, being responsible to that to the people who come to me for
ಎನಿ ವರ್ಕ್ ಆರ್ ಎನಿಥಿಂಗ್ ಅದನ್ನ ನಾನು ಏನು ಅಟೆಂಡ್ ಮಾಡ್ಬೋದು. ನನ್ನ ಕೈಲಿ ಆದರೆ ಒಬ್ಬಗೆ ಹೆಲ್ಪ್ ಮಾಡೋಣ, ನನ್ನ ಕೈಲಿ ಆಗಿಲ್ಲ ಅಂದರೆ ಸೈಲೆಂಟಾಗಿ ಇದು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಯಾರ ಹತ್ರ ಆಗುತ್ತೆ ಅವ್ರ ಹತ್ರ ಕಳಿಸ್ಬೋದು. ಸೊ ಆ ರೀತಿ ನಾನು ಯಾವತ್ತೂ ಇದ್ದೀನಿ. ಸೊ ಇಟ್ ಇಸ್ ನಾಟ್ ಅಬೌಟ್ ಟೆಲಿಂಗ್, ನನ್ನ ಬಗ್ಗೆ ನನಗೆ ಹೇಳ್ಕೊಳಕ್ಕೆ ಅಷ್ಟು ಇದಾಗಲ್ಲ, ಬಟ್ ನನ್ನ ಇಂಟೆನ್ಷನ್ಸ್ ಯೂಶಲಿ ನಾನು ಅದನ್ನೇ ಇಟ್ಕೊಂಡಿರೋದು. ನೈಸ್. ಸಂಗೀತ ಅವರಿಗೆ ಪೊಲಿಟಿಕ್ಸಿಗೆ ಬರೋ ಆಸೆ ಏನಾದರೂ ಇದೆಯಾ? ನಾನು ಸ್ಕೂಲಲ್ಲೂ ಅಷ್ಟೇ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಸಿ ವಿ ಆರ್ ಆಲ್ ಇನ್ ಅ ಸೊಸೈಟಿ, ಅದು ನಾವು ಮಾಡಲೇಬೇಕು ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಪಾಲಿಟಿಕ್ಸ್ ಇಸ್ ಪಾರ್ಟ್ ಆಫ್ ಆಲ್ ಆಫ್ ಅಸ್, ಆಯ್ತಾ? ಬಟ್ ಹಂಗಂತ ನಾನು ಹೋಗ್ತೀನಿ ಬಿಡ್ತೀನಿ ಅನ್ನೋದು ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಇವಾಗ ನನ್ನ ಕೈಯಲ್ಲಿ ಏನಾದರೂ ಜನರಿಗೋಸ್ಕರ ಮಾಡೋಕ್ಕಾಗತ್ತೆ ಅನ್ನೋ ಒಂದು ವಿಚಾರ ನನ್ನ ಮೈಂಡಲ್ಲಿ ಇತ್ತು, ಆ ಒಂದು ಕೇಪಬಿಲಿಟಿ ಇತ್ತು ಅಂದರೆ ಮಾತ್ರ ನಾನು ಮಾಡಬಲ್ಲೆ. ಇಲ್ಲ ಅಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಜಸ್ಟ್ ಸ್ಟೇ ಆಸ್ ಅ ಸಿಟಿಸನ್ ಅನ್ಸುತ್ತೆ. ಸೊ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ಪ್ರಾಬ್ಲಿ ನಾನು ಅವ್ರ ಮಗ ಆಗಿಲ್ಲ ಅಂದರೆ ನನಗೆ ಈ ಥಾಟ್ ಬರ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ಎಕ್ಸ್ಪೋಸ್ ಟು ದಟ್ ಪೊಲಿಟಿಕಲ್ ಸೈಡ್ ಆಫ್ ಲೈಫ್. As citizens we should be more aware about politics, because ಅದು ನಮ್ಮ ಲೈಫ್ನ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಎವ್ರಿ ಪಾಲಿಸಿ ದಟ್ ಈಸ್ ಮೇಡ್ ಇಸ್ ಫಾರ್ ದ ಸಿಟಿಸನ್ ಅಂದಾಗ ಆಸ್ ಸಿಟಿಸನ್ಸ್ ವಿ ಶುಡ್ ಬಿ ಅವೇರ್ ಆಫ್ ವಾಟ್ ಈಸ್ ಕಮಿಂಗ್ ಆರ್ ವೇ, ಹೂ ಇಸ್ ರೈಟ್, ಹೂ ಇಸ್ ನಾಟ್ ರೈಟ್. ಐ ಆಮ್ ನಾಟ್ ಟೇಕಿಂಗ್ ಎನಿ ಒನ್ ಸೈಡ್, ನಾನು ಯಾರ ಸೈಡು ತೊಗೋತಿಲ್ಲ, ಬಟ್ ಆಸ್ ಅ ವೋಟರ್, ಆಸ್ ಅ ಸಿಟಿಸನ್ ನಮ್ಗೆ ಅವೇರ್ನೆಸ್ ಇರಬೇಕು. ನಾವು ಯಾರನ್ನು ಚೂಸ್ ಮಾಡ್ತಾ ಇದೀವಿ, ಯಾವ ರೀಸನಿಗೆ ಚೂಸ್ ಮಾಡ್ತಾ ಇದ್ದೀವಿ, ಅವ್ರು 5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅವರನ್ನ ನಾವು ಚೂಸ್ ಮಾಡಬೇಕಾ, ಇಲ್ಲ ನೆಕ್ಸ್ಟ್ ಯಾರೋ ಒಬ್ಬ ಬರ್ತಾ ಇರೋದು ಅವ್ರು ಕರೆಕ್ಟಾ? ಓವರ್ ಆಲ್ ಒಬ್ಬ CM ಕ್ಯಾಂಡಿಡೇಟ್ನ ನಾವು ಚೂಸ್ ಮಾಡಬೇಕಾ, ಅಥವಾ ನಾವು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಗೆ ಯಾರು ವರ್ಕ್ ಆಗ್ತಾರೆ ಅನ್ನೋದನ್ನ ನೋಡಬೇಕಾ? ಅದನ್ನೆಲ್ಲಾನು ಅನಲೈಸ್ ಮಾಡೋ ಕೆಪಾಸಿಟಿ ಪ್ರತಿಯೊಬ್ಬ ವೋಟರ್ಗೂ ಬಂದಾಗ ಆಸ್ ಅ ಕಂಟ್ರಿ ನಾವು ಗ್ರೋ ಆಗ್ತೀವಿ. ಸೊ ಅದು ಎಲ್ಲಿವರೆಗೂ ನಾವು ಯಾರೋ ಒಬ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ತೀವಿ, ಅಥವಾ ಯಾರೋ ಒಂದು ಕಾಸ್ಟ್ ನೋಡೋ ಏನೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನೋಡಿ ಓಟ್ ಹಾಕ್ತೀವೋ ಅಲ್ಲಿವರೆಗೂ ನಮಗೆ ಆ ನಾವು ರೀಚ್ ಆಗೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬ MLAಗೂ ಅವನದೇ ಆದಂಥ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅವ್ನು ಕೆಲಸ ಮಾಡಬೇಕಾಗಿರೋಂಥ ಕಾರ್ಯವೈಖರಿಗಳಿರುತ್ತೆ. ಅವನಿಗೆ ಈ ಊರುಗಳನ್ನ ಯಾರನ್ನ ಆಫೀಸರ್ಸ್ಗಳನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಂಪಾರ್ಟೆಂಟ್ ಇರುತ್ತೆ. ಅವ್ನಿಗೆ ನಾಲೆಜ್ ಇಲ್ಲ ಅಂದರೆ ಅವ್ರಿಗೆ ನಾಲೆಜ್ ಇಲ್ಲ ಅಂದರೆ ಅವರ ಆಫೀಸರ್ಸ್ನ ಕಮಾಂಡ್ ಮಾಡೋಕ್ಕಾಗಲ್ಲ. ಕಮಾಂಡ್ ಇನ್ ದ ಸೆನ್ಸ್ ನಾಟ್ ಇನ್ ದ ರಾಂಗ್ ವೇ, ಬಟ್ ಆ ಕೆಲಸ ತೆಗಿಯೋ ರೀತಿಗೆ. ಸೊ ನಾವು ಆಸ್ ಅ ವೋಟರ್ ನಾವು ಅದನ್ನು ಅವ್ರಿಗೆ ಆ ಕೆಪಾಸಿಟಿ ಇದೆಯಾ ಅನ್ನೋದು ಅರಿವು ನಮ್ಗಿರ್ಬೇಕಾಗತ್ತೆ. ಸೊ ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ಅವ್ರು ಸರಿಯಾಗಿ ಮಾಡ್ತಿಲ್ಲ ಅನ್ನೋದು ನಮ್ಮದೇ ತಪ್ಪಾಗುತ್ತೆ. ಫಸ್ಟ್ ಪ್ಲೇಸಲ್ಲಿ ನಾವು ಕರೆಕ್ಟ್ ಆಗಿದ್ರೆ ನಮ್ಮ ಸಮಾಜ ಕರೆಕ್ಟ್ ಆಗುತ್ತೆ. ಕರೆಕ್ಟ್. ಸೊ ಅದೇ ಕಾಮೆಂಟ್ ಶ್ರೀದೇವಿ ಪಿಕ್ಚರ್ಗಿಂತ ಪೊಲಿಟಿಕ್ಸ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರು ಲೈಫಲ್ಲಿ ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ಅದನ್ನೇ ನಾನು ಹೇಳಿದ್ದು. ಸೊ ಇದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ಕಮಲ್ ಶ್ರೀದೇವಿ ಲವ್ ಸ್ಟೋರಿ ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಆಡಿಯನ್ಸ್ ಮೇಲೆ? ಅದೊಂದು ಅದನ್ನ ಸಿನಿಮಾ ನೋಡಿ ಎಕ್ಸ್ಪ್ಲೋರ್ ಮಾಡಿ. ಓಕೆ. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅದು ತುಂಬಾ. ಬಟ್ ದೇರ್ ಇಸ್ ಅ ಲವ್ ಆಂಗಲ್. ಅದು ಆಕ್ಚುಲಿ ನಾ ಹೇಳಿದ್ನಲ್ಲ, ಇಟ್ಸ್ ಅ ಪೇಂಟಿಂಗ್. ನಾವು ಅದನ್ನ ನಿಮ್ ಮುಂದೆ ಇಡ್ತಿದೀವಿ, ನೀವ್ ಅದ್ರದ್ದು ಏನ್ ಡೆಪ್ತ್ ಇದೆ, ನಿಮ್ದು ಏನ್ ಇಂಟರ್ಪ್ರಿಟೇಷನ್ ಇದೆ ಅದನ್ನ ನೆಕ್ಸ್ಟ್ ಟೈಮ್ ನಾವು ಮತ್ತೆ ತಿರ್ಗಾ ಸಿನಿಮಾ ನೋಡಾದ್ಮೇಲೆ ನಿಮ್ನ ಭೇಟಿ ಮಾಡ್ತೀವಿ, ಅವಾಗ ಹೇಳಿ. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದ್ ಪಾಯಿಂಟರ್ಸ್ ನಾವ್ ಆ ಫಿಲ್ಮ್ ಪಾರ್ಟ್ ಆಗಿರೋರೇನೆ ನಮ್ಗೆ ಗೊತ್ತಿರಲ್ಲ. ನೀವು ಹೇಳಿದ್ಮೇಲೆ ಕೆಲವೊಂದು ಅಬ್ಸರ್ವೇಷನ್ಸ್ ನಾವು ಮಾಡ್ತೀವಿ. ಸೊ ಹಂಗಾಗಿ ನೆಕ್ಸ್ಟ್ ಭೇಟಿ ಮಾಡಿದಾಗ ಪ್ಲೀಸ್ ಲೆಟ್ ಅಸ್ ನೋ. ಎಸ್. ಸೊ ಈಗ ಫೈನಲಿ ಈ ಸಿನಿಮಾ ನೋಡಿ ಆಚೆ ಬರುವಂತಹ ಪ್ರೇಕ್ಷಕರಿಗೆ ಯಾವ ಥರ ಫೀಲಿಂಗ್ ಈ ಸಿನಿಮಾ ಕೊಡುತ್ತೆ? ಒಂದು ಹ್ಯಾಪಿ ಎಂಡಿಂಗ್ ಫಿಲಮ್ ಆಗಿರುತ್ತಾ, ಸ್ಯಾಡ್ ಎಂಡಿಂಗ್, ಅಥವಾ ಥಾಟ್ ಪ್ರೊವೋಕಿಂಗ್ ಆಗಿರುತ್ತಾ? ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಪ್ಲಸ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಸಿನಿಮಾ ನೋಡೋಕೆ ಬರಬೇಕು? ಒಂದು ಹೋಲ್ಸಮ್ ಎಂಟರ್ಟೈನರ್ ವಿಚ್ ವಿಲ್ ಪ್ರೊವೋಕ್ ಯರ್ ಥಾಟ್, ಆ್ಯಂಡ್ ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ. 1 ನಿಮಿಷನೂ 2 hours ನಿಮಗೆ ಹೋಗೋದು ಗೊತ್ತಾಗಲ್ಲ. ಯಾಕಂದರೆ ತುಂಬ ಟೆಕ್ನಿಷಿಯನ್ಸ್ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಯಾಕಂದರೆ ಟೆಕ್ನಿಷಿಯನ್ಸ್ ಸಾಕಷ್ಟು ಸಿನಿಮಾ ನೋಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ. ವಾಟ್ ಐವ್ ಹರ್ಡ್ ಫ್ರಮ್ ಅದರ್ ಪೀಪಲ್ ಅನ್ನೋದು. ಸೊ ಅವ್ರಿಗೆಲ್ಲ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಕಂಟೆಂಟ್. ಅಂದರೆ ಆ್ಯಸ್ ಆಡಿಯನ್ಸ್ ನಾವು ಎಂಗೇಜಿಂಗ್ ಆಗಿ ಇರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಅದರಿಂದ ಬಂದಿದೆ. ಸೊ ಹೋಪ್ಫುಲಿ ಫಸ್ಟ್ ಡೇ ಒನ್ಸ್ ಪೀಪಲ್ ಸಿ ದಟ್ ಆ ಒಪಿನಿಯನ್ ಪೀಪಲಿಂದನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿದ್ದೆಲ್ಲ ನಮ್ಮ ಸಿನಿಮಾಲಿದೆ. ಅವ್ರು ಹೇಳ್ದಂಗೆ ಇಟ್ಸ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್, ಬಟ್ ಡೆಫಿನೆಟ್ಲಿ ನೋಡಲಿಲ್ಲ ಅಂದರೆ ಯು ವಿಲ್ ಬಿ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್. ಯಾಕೆಂದರೆ ಹಲವಾರು ವಿಷಯಗಳು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಿರುವಾಗ ಅದನ್ನು ಒಂದು ಆಡಿಯನ್ಸ್ ಆಗಿ ನಾವು ನೋಡಲಿಲ್ಲ ಅಂದರೆ ಪ್ರಾಬಬ್ಲಿ ಅದಕ್ಕೆ ಅಂತ ಒಂದು ಪ್ರತಿಫಲ ಇರಲ್ಲ. ಸೊ ಅವ್ರು ನೋಡಿದಾಗ್ಲೇ ಅದಕ್ಕೊಂದು ಮೀನಿಂಗ್ ಅಂತ ಕೊಡುತ್ತೆ. ಸೊ ಐ ಅರ್ಜ್ ಪೀಪಲ್, ನೀವು ಥಿಯೇಟರ್ಗೆ ಹೋಗಿ ನಮ್ಮ ಚಿತ್ರ ಕಮಲ್ ಶ್ರೀದೇವಿನ 19ನೇ ತಾರೀಕು, 19 ಆಗಲಿಲ್ಲ ಅಂದರೆ 20ಕ್ಕೆ ನೋಡಿ, ಬಟ್ ಡೆಫಿನೆಟ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ.
ಓಕೆ ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ. ಸಚಿನ್ ಅವರೇ, ಕಂಟೆಂಟ್ ಇಂದಾನೆ ಸಿನಿಮಾ ಗೆಲ್ಲಬೇಕು ಅನ್ನೋ ನಿಮ್ಮ ಇಂಟೆಂಟ್ ನನಗೆ ಇಷ್ಟ ಆಯಿತು. ಸೊ ಒಳ್ಳೇದಾಗಲಿ. ಸಂಗೀತ ಅವರೇ, ಯು ಡಿಸರ್ವ್ ಲೈಕ್ ಮೋರ್ ಸಕ್ಸಸ್ ಆ್ಯಕ್ಚುಲಿ. ಸೊ 2009ರಿಂದ ಶುರುವಾಗಿರೋದು ಜರ್ನಿ. ಸೊ ದೊಡ್ಡ ಸಕ್ಸಸ್ ನಿಮ್ದು ಆಗಲಿ ಅಂತ ನಾನು ಆಶಿಸ್ತೀನಿ. ಇಬ್ಬರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಸಂಗೀತ ಭಟ್ ಮತ್ತು ಸಚಿನ್ ಚೆಲುವರಾಯಸ್ವಾಮಿ ಅವರ ಮಾತುಗಳು. ಇದೇ ಸೆಪ್ಟೆಂಬರ್ 19ನೇ ತಾರೀಕು ಕಮಲ್ ಶ್ರೀದೇವಿ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.